ಕಾರ್ಯಕ್ರಮವನ್ನು ನಮ್ಮ ಈ ಊರಿನಿಂದ ಇಡೀ ನಮ್ಮ ದೇಶಕ್ಕೆ ಪ್ರಸರಿಸುವಂಥ ಕಾಯಕವನ್ನು ಮಾಡುತ್ತಿರುವಂಥ ಬ್ರಾಹ್ಮರಿ ಭಕ್ತಿ ಟಿವಿಗೆ ಮೊದಲನೇದಾಗಿ ವಂದನೆಗಳು, ಅಭಿನಂದನೆಗಳು. ನೀವು ಕೇಳಿದಂಥ ಪ್ರಶ್ನೆ ಶ್ರೀರಾಮನ ಜನ್ಮಭೂಮಿಯಾದಂಥ ಅಯೋಧ್ಯೆ ಇಡೀ ನಮ್ಮ ಭಾರತ ದೇಶ ಅಲ್ಲ, ಇಡೀ ವಿಶ್ವದಲ್ಲಿ ಈ ರೀತಿಯಾಗಿ ಒಂದು ಆಕರ್ಷಣವಾಗಿರಬೇಕಿದ್ರೆ ಮತ್ತು ಇಡೀ ನಮ್ಮ ಭಾರತ ದೇಶದ ಮತ್ತು ಇಡೀ ವಿಶ್ವದ ಜನಗಳ ಒಂದು ಮನಸ್ಸು ಅಯೋಧ್ಯೆಯ ಶ್ರೀರಾಮಚಂದ್ರನ ಪ್ರತಿಷ್ಠೆಯಲ್ಲಿ ಆಕರ್ಷಣವಾಗಿರಬೇಕಿದ್ರೆ ಇಡೀ ನಮ್ಮ ಭಾರತ ದೇಶ ರಾಮದೇವರ ಪ್ರತಿಷ್ಠೆಯ ಅಕ್ಷತೆ ಮತ್ತು ರಾಮತಾರಕ ಮಂತ್ರವನ್ನು ಇಡೀ ಮನೆ ಮನೆ ಮತ್ತು ಮನಸ್ಸು ಇವತ್ತು ಪಠನ ಮಾಡಬೇಕಿದ್ರೆ ಇಡೀ ನಮ್ಮ ಭಾರತ ದೇಶ ರಾಮನಾಮದ ಚರಿತ್ರೆಯಲ್ಲಿ ಮುಳುಗಿರಬೇಕಿದ್ರೆ 5 ಶತಮಾನಗಳ ಆ ಪುಣ್ಯಕ್ಷೇತ್ರದ ರಾಮ ಜನ್ಮಭೂಮಿಯ ಚರಿತ್ರೆಯಲ್ಲಿ ಇಡೀ ನಮ್ಮ ದೇಶದ ಭಕ್ತ ಸಮೂಹ ಕರಸೇವಕರಾಗಿ ಅಲ್ಲಿ 5 ಲಕ್ಷಕ್ಕಿಂತಲೂ ಹೆಚ್ಚು ಜನರ ಪ್ರಾಣಾರ್ಪಣೆ ಆಗಬೇಕಿದ್ರೆ, ಅದು ಮಾತ್ರವಲ್ಲ 5 ಶತಮಾನಗಳಿಗಿಂತಲೂ ಹೆಚ್ಚು ಪರಮಾತ್ಮನಾದಂಥ ಶ್ರೀರಾಮಚಂದ್ರನ ಜನ್ಮಭೂಮಿಗೆ ಹೋರಾಡಬೇಕಿದ್ರೆ ಅನೇಕ ಋಷಿವರ್ಯರು, ಅನೇಕ ಸಾಧು ಸಂತರು, ಅನೇಕ ಧರ್ಮಿಷ್ಠರು, ಅನೇಕ ಭಕ್ತರು ಕರಸೇವೆಗೆ ಹೋರಾಡಬೇಕಿದ್ರೆ ಈ ಪ್ರಪಂಚದಲ್ಲಿ, ಈ ಭಾರತ ದೇಶದಲ್ಲಿ ರಾಮನ ಮೇಲಿರುವಂಥ ಅನನ್ಯವಾದಂಥ ಭಕ್ತಿ. ಯಾಕೆ ರಾಮನ ಮೇಲೆ ಈ ಭಾರತ ದೇಶದ ದೇವಭೂಮಿ, ತಪೋಭೂಮಿ, ತ್ಯಾಗಭೂಮಿ, ಧರ್ಮಭೂಮಿಯಾದಂಥ ಪುಣ್ಯಭೂಮಿಯಾದಂಥ ಭಾರತ ದೇಶದ ಭಕ್ತರು ಈ ರೀತಿ ಆಕರ್ಷಣೆ ಆಗಬೇಕಿದ್ರೆ ರಾಮ ಶತಮಾನಗಳಿಂದಲೂ ಯುಗಗಳಿಂದಲೂ ರಾಮ ಪ್ರತಿಯೊಂದು ಜೀವರಾಶಿಯ ಅಂತರ್ಯದಲ್ಲಿ ನೆಲೆಸಿದ್ದಾನೆ. ಅದು ಹೇಗೆ ಅಂತ ಹೇಳಿದ್ರೆ ಶ್ರೀರಾಮದೇವರು ಶ್ರೀಮನ್ನಾರಾಯಣನ ಸತ್ಯಯುಗದ ಶ್ರೀಮನ್ನಾರಾಯಣನ ಅವತಾರವಾಗಿ ತ್ರೇತಾಯುಗದಲ್ಲಿ ಬರ್ತಾರೆ ಅಂತೇಳಿ ರಾಮಾಯಣದಲ್ಲಿ ನಾವು ತಿಳ್ಕೊಳ್ತೇವೆ. ಸತ್ಯಯುಗದ ಕೃತಯುಗದ ಶ್ರೀಮನ್ನಾರಾಯಣ ದೇವರು ತ್ರೇತಾಯುಗದಲ್ಲಿ ರಾಮನಾಗಿ ಅವತರಿಸಿ ಬರ್ತಾರೆ. ಅದನ್ನ ದ್ವಾಪರದಲ್ಲಿ ಕೃಷ್ಣನ ನುಡಿಯಲ್ಲಿ ಭಗವಂತ ಹೇಳಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನೋ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತೇಳಿ ರಾಮನಿಂದ ತ್ರೇತಾಯುಗದಿಂದ ನಂತರ ದ್ವಾಪಾಯುಗದಲ್ಲಿ ಅವತರಿಸಿದಂಥ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ. ಅದೇ ರೀತಿ ತ್ರೇತಾಯುಗದ ಶ್ರೀಮನ್ನಾರಾಯಣ ರಾಮನಾಗಿ ಅಯೋಧ್ಯೆ ಅಂದರೆ ಯಾವುದೇ ಯುದ್ಧವನ್ನು ನೆನಪಿಸದ, ಯಾವುದೇ ಯುದ್ಧಕ್ಕೂ ಅವಕಾಶವಿಲ್ಲದ ಧರ್ಮಭೂಮಿ, ತಪೋಭೂಮಿ, ತ್ಯಾಗಭೂಮಿಯಾದಂಥ ಅಯೋಧ್ಯೆಯಲ್ಲಿ ಶ್ರೀರಾಮದೇವರು ಅವತರಿಸಿ ಬಂದಿದ್ದಾರೆ. ಶ್ರೀರಾಮದೇವರು ಅವತರಿಸಿ ಬಂದಿದ್ದು ನರನಾಗಿ ಬಂದದ್ದು. ನಾರಾಯಣ ಕೃತಯುಗದ ಸತ್ಯಯುಗದ ನಾರಾಯಣ ನರನಾಗಿ ರಾಮನ ಹೆಸರಲ್ಲಿ ಹುಟ್ಟಿ ಬಂದರು ಭಗವಂತ. ಆದ ಕಾರಣ ಈ ಭಾರತ ದೇಶದ ಜನರಿಗೂ ಈ ಪ್ರಪಂಚದ ಜನರಿಗೂ ಈ ರಾಮನ ಪುಣ್ಯಕ್ಷೇತ್ರಕ್ಕೂ ಆ ರೀತಿ ಆಕರ್ಷಣೆ ಇರಲಿಕ್ಕೆ ಕಾರಣ ನೋಡಿ, ಅವಿದ್ಯಾವಂತರಾದಂಥ ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು ಆಗ ಅವರಿಗೆ ಯಾವುದು ರಾಮಾಯಣ ಆಗಲಿ ಭಗವದ್ಗೀತೆ ಆಗಲಿ ಅವರಿಗೆ ಮನನ ಮಾಡುವಂಥ ವಿದ್ಯೆ ಇಲ್ಲ. ಗುರುಕುಲ ಪದ್ಧತಿಯಲ್ಲಿ ಕಲಿತವರು ಇರ್ಬೋದು. ಒಂದು ಹಳ್ಳಿ ಪ್ರದೇಶದ ಒಂದು ತಾಯಿ, ನಮ್ಮ ಒಂದು ಹಿರಿಯ ಒಂದು ಅಜ್ಜಿ ಅಂತ ಹೇಳ್ಬೋದು, ಅವರು ಮನೆಯಲ್ಲಿ ಏನಾದರೂ ಒಂದು ಸಣ್ಣ ಅನಾಹುತ ಆದಾಗ ರಾಮ ಅಂತ ಹೇಳ್ತಾ ಇದ್ರು ನೋಡಿ. ಒಂದು ಮಗು ಬಿದ್ದು ಎಡವಿದಾಗ ರಾಮ ಅಂತ ಹೇಳ್ತಾರೆ. ಯಾರು ಗೊತ್ತಾ? ರಾಮಾಯಣವನ್ನೇ ಓದದವರು, ರಾಮನ ಅಯೋಧ್ಯೆಯನ್ನೇ ನೋಡದವರು, ರಾಮ ಎಂಬುದು ಏನು ಗೊತ್ತಿಲ್ಲದವರು. ಆಗಿನ ಕಾಲದ ನಮ್ಮ ಹಿರಿಯರು ಒಂದು ಮಗು ಎಡವಿದಾಗ, ಏನಾದರೂ ಒಂದು ಅನಾಹುತ ಆದಾಗ, ಏನಾದರೂ ಒಂದು ಅವ್ಯವಸ್ಥೆ ರಾಮ ಅಂತ ಹೇಳ್ತಾ ಇದ್ರು ನೋಡಿ. ನಾವೊಂದು ಕೃಷಿಕರು ಬಂಧುಗಳೇ, ನಮ್ಮ ಕೃಷಿಯಲ್ಲಿ ಏನಾದರೂ ವ್ಯತ್ಯಾಸ ಆದರೆ, ಒಂದು ಕೃಷಿಗೆ ಏನಾದರೂ ಅನಾಹುತ ಆದರೆ, ಒಂದು ಕೃಷಿಗೆ ಏನಾದರೂ ಒಂದು ಪೈರನ್ನು ತಿನ್ನುವುದು ಏನಾದರೂ ಬಂದರೆ ರಾಮ ನಮ್ಮ ಗದ್ದೆಯಲ್ಲಿ ಪೈರು ತಿಂತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ರಾಮ
ಈ ಭಾರತ ದೇಶದ ಪ್ರತಿಯೊಬ್ಬರ ನರನಾಡಿಗಳಲ್ಲಿ ಹೃದಯಗಳಲ್ಲಿ ನೆಲೆಸಿರುವಂಥ ಪರಮಾತ್ಮ ಶ್ರೀರಾಮಚಂದ್ರ. ಆದ ಕಾರಣ ಈ ಆಕರ್ಷಣೆ ಆಗಲಿಕ್ಕೆ ರಾಮನ ಚರಿತ್ರೆಯನ್ನು ಯಾವುದೇ ರಾಮಾಯಣವನ್ನಾಗಲಿ ರಾಮಚರಿತ್ರೆಯನ್ನಾಗಲಿ ಓದದವರ ಹೃದಯದಲ್ಲಿ ರಾಮನಿದ್ದಾನೆ ಅಂತ ಹೇಳುವ ಒಂದು ಚರಿತ್ರೆ ಆ ಕಾಲದಲ್ಲಿದ್ದರೆ ರಾಮ ನೋಡಿ, ರಾಮನ ಚರಿತ್ರೆ ಈ ಭಾರತ ದೇಶದ ಪುಣ್ಯಭೂಮಿಯಲ್ಲಿ ಕನಕನದಲ್ಲಿಯೂ ರಾಮನ ಚರಿತ್ರೆ ಇದೆ, ಜಲರಾಶಿಯಲ್ಲಿದೆ, ಬೆಟ್ಟ ಸಾಗರಗಳಲ್ಲಿದೆ, ಇಡೀ ಪ್ರಪಂಚದಲ್ಲಿ ಭಗವಂತನ ಸಾನ್ನಿಧ್ಯ ಇದೆ. ರಾಮ ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದಾನೆ. ಆದ ಕಾರಣ ಮಾತ್ರ ಲಕ್ಷೋಪಲಕ್ಷ ಜನಗಳ ಪ್ರಾಣಾರ್ಪಣೆಯಲ್ಲಿ ಆಯಿತು. 5 ಶತಮಾನಗಳಿಂದಲೂ ಹೋರಾಟ ಮಾಡಿದಂಥ ಒಂದು ಪ್ರಪಂಚದ ಇತಿಹಾಸದಲ್ಲಿ ಇನ್ನೊಂದು ಕ್ಷೇತ್ರಗಳಿಲ್ಲ. ಹಿಂದೂ ಧರ್ಮದ ಸನಾತನವಾದ ಚರಿತ್ರೆಯ ಆರಾಧನೆಯಲ್ಲಿ ನಮಗೆ ವಿಶೇಷವಾದಂಥ ಸಾನ್ನಿಧ್ಯ ಅಂತ ಹೇಳಿದ್ರೆ ಕಾಶಿ ಇದೆ, ಪವಿತ್ರ ಸಾನ್ನಿಧ್ಯ. ಅದೇ ರೀತಿ ನಮ್ಮ ಈಗ ಆರಾಧನೆ ಆಗುವಂಥ 7 ಬೆಟ್ಟದೊಡೆದ ಶ್ರೀಮನ್ನಾರಾಯಣನೇ ಆ ಸಾನ್ನಿಧ್ಯಗಳಿದೆ. ಆದರೂ ಚರಿತ್ರೆಯಲ್ಲಿ ನಮಗೆ ನಾವು ಇದುವರೆಗೆ ತಿಳ್ಕೊಂಡಂಥ ಚರಿತ್ರೆಯಲ್ಲಿ ಪರಮಾತ್ಮನಾದಂಥ ಅಯೋಧ್ಯೆ ಮರ್ಯಾದ ಪುರುಷೋತ್ತಮ ರಾಷ್ಟ್ರಪುರುಷ ಅವತಾರ ಪುರುಷ ಶ್ರೀರಾಮಚಂದ್ರನ ಒಂದು ಸಾನ್ನಿಧ್ಯಕ್ಕೆ ಆದಂಥ ಹೋರಾಟ ಬೇರೆ ಯಾವ ಸಾನ್ನಿಧ್ಯಕ್ಕೂ ಯಾವ ಚರಿತ್ರೆಯೂ ಇಲ್ಲ. ನೋಡಿ, ನಾವೀಗ ರಾಮನ ಮಂದಿರ 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 ಅಂತ ಹೇಳ್ತಾ ಇದ್ದೇವೆ, ರಾಮನ ದೇವಸ್ಥಾನ ಅಂತ ಹೇಳೋದು ಬಹಳ ಕಡಿಮೆ. ಪ್ರತಿಯೊಬ್ಬರ ನಾಲಿಗೆಯಲ್ಲೂ ಪ್ರತಿಯೊಬ್ಬನ ಮನಸ್ಸಿನಲ್ಲಿಯೂ ರಾಮ ಮಂದಿರ ಅಂತ ಹೇಳ್ತೇವೆ. ನೋಡಿ, ರಾಮ ಮಂದಿರ ಅಲ್ಲ, ರಾಮನ ಸ್ಥಿರವಾದ ದೇವಸ್ಥಾನ. ಆದರೂ ನಾವು ಮಂದಿರ ಅಂತ ಹೇಳ್ತೇವೆ. ಯಾಕೋ ಗೊತ್ತಾ? ಮಂದಿರ ಅಂತ ಹೇಳುದು ನಮ್ಮ ಹೃದಯಕ್ಕೆ, ಮನುಷ್ಯನ ದೇಹದಲ್ಲಿರುವಂಥ ಶರೀರದಲ್ಲಿರುವಂಥ ಒಂದು ಶ್ರೇಷ್ಠ ಸ್ಥಾನವೇ ಈ ಹೃದಯ, ಅದು ಮಂದಿರ. ಯಾಕೆ ರಾಮನ ಅಯೋಧ್ಯೆಯನ್ನು ಮಂದಿರ ಅಂತ ಹೇಳ್ತಾರೆ ಗೊತ್ತಾ? ಅದು ರಾಮನ ಮಂದಿರ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಭಾರತೀಯನ ಹೃದಯ ರಾಮ ಮಂದಿರ. ಆದ ಕಾರಣವೇ ಈ ರೀತಿ ಆಕರ್ಷಣೆ ಆಗಲಿಕ್ಕೆ ಕಾರಣ ಅಂತೇಳಿ ನಾನು ನಿಮ್ಮಲ್ಲಿ ಹೇಳ್ತೇನೆ. ಕೃಷ್ಣಣ್ಣ, ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠೆಯ ದಿನ ಇಂದು ರಾಮತಾರಕ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಈಗ ಈ ಸಮಯದಲ್ಲಿ ಈ ಕಾರ್ಯವು ಈ ದಿನಕ್ಕೆ ಮಾತ್ರವಲ್ಲದೆ ಮುಂದಿನ ದಿನಕ್ಕೆ ಅದು ಮುಂದುವರಿಸುವುದು ಸೂಕ್ತ ಅಲ್ವಾ? ನೋಡಿ ಬಂಧುಗಳೇ, ನಾನು ಈಗಾಗಲೇ ನಿಮಗೆ ವಿವರಿಸಿದ ಹಾಗೆ ಈಗ ರಾಮತಾರಕ ಮಂತ್ರದ ಬಗ್ಗೆ ನೀವು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ನಾನು ಈಗಾಗಲೇ ನಿಮಗೆ ವಿವರಿಸಿದ ಹಾಗೆ ಭಾರತ ದೇಶದ ಅನಾದಿಯಿಂದಲೂ ಎಲ್ಲ ತಾಯಂದಿರ ಹೃದಯದಲ್ಲಿಯೂ ಭಾರತ ದೇಶದ ಭಕ್ತರ ಹೃದಯದಲ್ಲಿಯೂ ಆ ಕಾಲದಲ್ಲಿಯೇ ರಾಮನಾಮ ಪ್ರತಿ ಮನೆಯಲ್ಲಿಯೂ ಇತ್ತು. ಯಾವ ನಂಬಿಕೆ ಇಲ್ಲದ ಮನೆಯೂ ನಂಬಿಕೆ ಇದ್ದ ಮನೆಯೂ ಆರಾಧನೆ ಆಗುವ ಮನೆಯಲ್ಲಿ ಎಲ್ಲ ತಾಯಿಯಂದಿರ ಹೃದಯದಲ್ಲಿ ಮನಸ್ಸಿನಲ್ಲಿ ನುಡಿಗಳಲ್ಲಿ ರಾಮನ ನಾಮ ಬರ್ತಾ ಇತ್ತು. ಈ ಕಾಲಘಟ್ಟದಲ್ಲಿ ರಾಮನಾಮದ ಚರಿತ್ರೆ ಈ ಕಾಲಘಟ್ಟದಲ್ಲಿ ಸ್ಥಿರವಾಗಿ ಉಳಿಯಿತು. ಅದು ಏಕೆ ಅಂತ ಹೇಳಿದ್ರೆ, ಈಗ ನೋಡಿ, ಈ ಯಾವುದೇ ಒಂದು ಭಾರತ ದೇಶದಲ್ಲಿ ಒಂದು ದೇವಸ್ಥಾನ ಒಂದು ಮಂದಿರ ಪ್ರತಿಷ್ಠೆ ಆದರೆ ಈ ರೀತಿಯ ಒಂದು ರಾಮನ ಅಕ್ಷತೆಯನ್ನು, ಒಂದು ದೇವರ ಅಕ್ಷತೆಯನ್ನು ಕೊಡುವಂಥ ಚರಿತ್ರೆ ನಡೆದು ಬರಲಿಲ್ಲ. ಒಂದು ಪ್ರತಿ ಮನೆಗೆ ಹೋಗಿ ರಾಮತಾರಕ ಮಂತ್ರವನ್ನ ಹೇಳುವಂಥ ಚರಿತ್ರೆ, ಒಂದು ದೇವರ ಮಂತ್ರವನ್ನ ಹೇಳುವ ಚರಿತ್ರೆ ನಡೆದು ಬರಲಿಲ್ಲ ಬಂಧುಗಳೇ. ಅದು ಈ ಕಾಲಘಟ್ಟದಲ್ಲಿ ಹೇಗೆ ಆಯ್ತು ಅಂತ ಹೇಳಿದ್ರೆ, ಇದು ಪರಮಾತ್ಮನಾದ ಶ್ರೀರಾಮಚಂದ್ರನ ಶ್ರೀಮನ್ನಾರಾಯಣನ ಚರಿತ್ರೆ, ಶ್ರೀಮನ್ನಾರಾಯಣನ ಒಂದು ವಿಶೇಷವಾದಂಥ ಅನುಗ್ರಹದಿಂದ ಇದು ನಡೆದಿದೆ. ಈ ಶ್ರೀಮನ್ನಾರಾಯಣನ ಅನುಗ್ರಹದಿಂದ ನಡೆದಂಥ ಈ ಚರಿತ್ರೆ, ರಾಮನಾಮದ ಚರಿತ್ರೆ, ನೀವು ಕೇಳಿದ ಪ್ರಶ್ನೆ, ಇದು ಶಾಶ್ವತವಾಗಿ ಮುಂದೆ ಹೇಗೆ ಉಳಿಬೇಕು ಅಂತೇಳಿ ಹೇಳುವ ನಿಮ್ಮೊಂದು ಪ್ರಶ್ನೆಗೆ ನನ್ನ ಅಭಿಪ್ರಾಯ ಬಂಧುಗಳೇ, ಈಗಾಗಲೇ ನಾವು ಅನೇಕ ಮನೆಗಳಿಗೆ ಹೋಗಿ ರಾಮತಾರಕ ಮಂತ್ರವನ್ನ ಹೇಳಿಕೊಟ್ಟಿದ್ದೇವೆ. ಅದು ಮಾತ್ರವಲ್ಲ, ಯಾರ ಮನೆಯಲ್ಲಿ ರಾಮನ ನಾಮ ಪಠಿಸದೇ ಇದ್ದ ಮನೆಯಲ್ಲಿ ಸಹ ರಾಮನಾಮ ಮಂತ್ರವನ್ನ ಈಗಾಗಲೇ ಆಡಿದ್ದಾರೆ. ರಾಮನ ಆ ಒಂದು ಅಕ್ಷತೆಗೆ ದೊಡ್ಡ ರೀತಿಯಲ್ಲಿ ಗೌರವವನ್ನು ಸಲ್ಲಿಸಿದ್ದಾರೆ. ಅದು ಮಾತ್ರವಲ್ಲದೆ ಈ ಚರಿತ್ರೆ ಶಾಶ್ವತವಾಗಿ ಉಳಿಬೇಕಿದ್ರೆ ನಾವು ಕೇವಲ ರಾಮನ ಪ್ರತಿಷ್ಠೆ ಆಗುವ ಈ ದಿನ, ಈ 22ನೇ ತಾರೀಕು ಮಾತ್ರ ರಾಮನ ಚರಿತ್ರೆ ನಮಗೆ ಆಗಬೇಕಾದ್ದಲ್ಲ. ಈ ಪ್ರಪಂಚ ಎಷ್ಟರವರೆಗೆ ಶಾಶ್ವತವಾಗಿ ಉಳಿಯುತ್ತದೋ ಅಷ್ಟರವರೆಗೆ ರಾಮತಾರಕ ಮಂತ್ರ ಪ್ರತಿ ಮನೆಯಲ್ಲೂ ಯಾವುದಾದರೂ ಒಂದು ಸಂದರ್ಭದಲ್ಲಿ, ಕೇವಲ ಬೆಳಗಿನ ಸಂದರ್ಭ ಸಂಧ್ಯಾ ಸಮಯದಲ್ಲಿ, ಅದು ಮಾತ್ರವಲ್ಲ ನಡೆಯುವಾಗ ನುಡಿಯುವಾಗ ಕಾರ್ಯ ಮಾಡುವಾಗ ಪ್ರತಿ ಸಂದರ್ಭದಲ್ಲಿಯೂ ರಾಮನಾಮ ಚರಿತ್ರೆ ಇದು ಉಳಿದು ಬರಬೇಕು. ನಾವು ಈಗಾಗಲೇ ನೋಡಿ, ಒಂದು ವ್ಯಕ್ತಿಯನ್ನು ನೋಡಿದಾಗ ನಾವು ನಮಸ್ಕಾರ ಅಂತ ಹೇಳ್ತೇವೆ. ಬಂಧುಗಳೇ, ಈಗಾಗಲೇ ಇಲ್ಲಿ ಚರಿತ್ರೆ ಉಳಿದಿದೆ, ಆಗಿದೆ. ಈಗಾಗಲೇ ರಾಮ ಅಂತ ನೇರವಾಗಿ ನಮ್ಮ ನುಡಿಗಳಲ್ಲಿ ಬರ್ತದೆ. ನಾವು ನಮಸ್ಕಾರವನ್ನು ಬಿಟ್ಟದ್ದಲ್ಲ, ಈಗಾಗಲೇ ಹಲವಾರು ಜನಗಳು ನೋಡುವಾಗಲೇ ನಮ್ಮನ್ನು ನಮಸ್ಕಾರ ಅಂತ ಹೇಳುವ ಬದಲು
ಶ್ರೀರಾಮ ಜೈರಾಮ್ ಅಂತ ಹೇಳ್ತಾ ಇದ್ದಾರೆ. ಪರಿವರ್ತನೆ ತನ್ನಷ್ಟಕ್ಕೆ ಭಗವಂತ ಮಾಡ್ತಾ ಇದ್ದಾನೆ. ಇದು ಭಗವಂತನ ಚರಿತ್ರೆ. ನಾನು ಆವಾಗ ಹೇಳಿದಾಗೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳ್ತೇನಲ್ಲ, ಭಗವಂತನ ಹೇಳಿದ ನುಡಿ ಅದು ಶಾಶ್ವತವಾಗಿ ಈ ಕಾಲಘಟ್ಟದಲ್ಲಿ ರಾಮರಾಜ್ಯ ಆಗುವಂಥ ಕಾಲಘಟ್ಟದಲ್ಲಿ ಇದು ನಡೆಯುತ್ತಾ ಇದೆ. ಇದು ಶಾಶ್ವತವಾಗಿ ಉಳಿಬೇಕು. ಪ್ರತಿ ನಮ್ಮ ಮುಂದಿನ ಪೀಳಿಗೆ ರಾಮ ಮಂತ್ರವನ್ನ ಶಾಶ್ವತವಾಗಿ, ಯಾಕೆ ಅಂತೇಳಿ ಹೇಳ್ತೇನೆ, ರಾಮ ಎಂಬ 2 ಅಕ್ಷರದಲ್ಲಿ ಇಡೀ ನಮ್ಮ ಪ್ರಪಂಚದ ಧಾರ್ಮಿಕತೆಯ ಆಧ್ಯಾತ್ಮಿಕತೆಯ ಚರಿತ್ರೆ ರಾಮ ಎಂಬ 2 ಅಕ್ಷರದ ಒಳಗೆ ಐಕ್ಯವಾಗಿದೆ. ಆದ ಕಾರಣ ಯಾವುದಕ್ಕೂ ನಾವು ನಡೆಯುವಾಗ ನುಡಿಯುವಾಗ ನಮ್ಮ ಕಾರ್ಯಭಾಗದಲ್ಲಿ ರಾಮ ಎಂಬ ಚರಿತ್ರೆಯನ್ನು ನಾವೆಲ್ಲರೂ ರಾಮರಾಗ್ತೇವೆ. ಇಡೀ ನಮ್ಮ ಪ್ರಜೆಗಳನ್ನ ಸತ್ಪ್ರಜೆಗಳನ್ನ ಮಾಡುವಂತ, ಇಲ್ಲಿ ಯಾವುದೇ ಗೊಂದಲಗಳಿಲ್ಲದ, ಯಾವುದೇ ಅಧರ್ಮಗಳಿಲ್ಲದ ರಾಜ್ಯವನ್ನು ನಿರ್ಮಾಣ ಮಾಡುವಂತ ಚರಿತ್ರೆಯೇ ರಾಮನಾಮ ಅಂತ ಹೇಳುವುದಕ್ಕೆ ಯಾರನ್ನೂ ಅಸೂಯೆ ಪಡದ, ಯಾರನ್ನೂ ದ್ವೇಷಿಸದ ರಾಜ್ಯ ಅದಾಗಿತ್ತು. ಅದರ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ. ಆದ ಕಾರಣ ಈ ರೀತಿಯಾಗಿ ನಮಗೆ ರಾಮ ಮಂತ್ರವನ್ನ ಉಳಿಸಬಹುದು. ಪ್ರತಿ ಮನೆಯಲ್ಲಿ ಹಿರಿಯರು, ಪ್ರತಿ ಮನೆಯಲ್ಲಿ ಕಿರಿಯರು, ಪ್ರತಿ ಮನೆಯಲ್ಲಿ ಮಕ್ಕಳು ನಾಮವನ್ನ ಆಡುವುದರಿಂದ ಅವರ ಜೀವನ ಪಾವನ ಆಗ್ತದೆ. ನಾವೆಲ್ಲರೂ ರಾಮನ ಆದರ್ಶವನ್ನ ಪಾಲಿಸಂತಾಗ್ತದೆ. ಬಂಧುಗಳೇ, ನಾನು ಈಗಾಗಲೇ ವಿವರಣೆ ಮಾಡಿದ ಹಾಗೆ ಈ ರಾಮರಾಜ್ಯ ಅಂತ ಹೇಳಿದ್ರೆ ಯಾವುದೇ ಕೋಮು ರಾಜ್ಯವಲ್ಲ. ರಾಮರಾಜ್ಯ ಅಂತ ಹೇಳಿದ್ರೆ ಯಾವುದೇ ದ್ವೇಷ ರಾಜ್ಯ ಅಲ್ಲ, ದ್ವೇಷದ ರಾಜ್ಯ ಆಗಿರಲಿಲ್ಲ. ನೋಡಿ, ನಾವು ರಾಮಾಯಣದಲ್ಲಿ ನಾವು ಮನನ ಮಾಡಿದಾಗ ತಿಳ್ಕೊಳ್ತೇವೆ, ಶ್ರೀರಾಮಚಂದ್ರ ದೇವರು 11,000 ವರ್ಷ ಅಯೋಧ್ಯೆಯನ್ನ ಆಳಿದರು, ರಾಮರಾಜ್ಯವಾಗಿ ಆಳಿದರು. ಯಾವುದು ರಾಮರಾಜ್ಯ? ಅಸೂಯೆ ಇಲ್ಲದ, ದ್ವೇಷ ಇಲ್ಲದ, ದರೋಡೆಕೋರರಿಲ್ಲದ, ಅಧರ್ಮಗಳಿಲ್ಲದ, ಅನ್ಯಾಯ ಇಲ್ಲದ, ಸುಳ್ಳು ಹೇಳದ, ಯಾವುದೇ ಮನೆಗೆ ಬಾಗಿಲುಗಳಿಲ್ಲದ ರಾಮರಾಜ್ಯದಾಗಿತ್ತು. ಈ ಕಲಿಯುಗದಲ್ಲಿ ರಾಮರಾಜ್ಯ ಹೇಗೆ ಆದಿತ್ತು ಅಂತ ಹೇಳಿದ್ರೆ, ಬಂಧುಗಳೇ ನೋಡಿ, ನಮ್ಮ ದೇಶದ ಪ್ರಜೆಗಳು ಸತ್ಪ್ರಜೆಗಳಾದಾಗ, ಇನ್ನೊಬ್ಬರನ್ನು ನೋಡುವಾಗ ನಮಗೆ ಅಸೂಯೆ ಹುಟ್ಟದಿದ್ರೆ, ಇನ್ನೊಬ್ಬರನ್ನು ನೋಡುವಾಗ ನಮಗೆ ಪ್ರೀತಿಯ ಭಾವನೆಗಳನ್ನು ಹುಟ್ಟಿದರೆ, ನಾವೆಲ್ಲರೂ ಭಾರತ ದೇಶದ ಈ ಪುಣ್ಯಭೂಮಿಯ ಪ್ರಜೆಗಳೆಂಬ ಭಾವನೆ ನಮ್ಮಲ್ಲಿ ಬಂದಾಗ ನೋಡಿ, ಈ ದೇಶದಲ್ಲಿ ಆಗುವುದು ಅನಾಹುತಗಳು ಕೇವಲ ಅಸೂಯೆಯಿಂದ ಮಾತ್ರ. ಅಸೂಯೆ ಎಂಬ ಒಂದು ರೋಗ, ಅದು ಈಗಿನ ಈ ನಮ್ಮ ದೇಶದಲ್ಲಿರುವಂಥ ಏನು ಹೇಳ್ತಾರೆ ದೊಡ್ಡ ದೊಡ್ಡ ರೋಗಗಳು, ಅದಕ್ಕಿಂತಲೂ ದೊಡ್ಡದಾದ ಒಂದು ವ್ಯಾಧಿ ಅಂತ ಹೇಳಿದ್ರೆ ಅದು ಅಸೂಯೆ. ಯಾವುದೋ ಒಂದು ಕ್ಷೇತ್ರ, ಈಗ ನಮ್ಮ ಗ್ರಾಮದಲ್ಲಿ ಒಂದು ಕ್ಷೇತ್ರ ಇದ್ರೆ, ಆ ಗ್ರಾಮದ ಕ್ಷೇತ್ರ ಅಜೀರ್ಣಾವಸ್ಥೆಯಲ್ಲಿದ್ರೆ ಸನಾತನ ಹಿಂದೂ ಧರ್ಮದ ಮುಖಾಂತರ ಆ ಗ್ರಾಮಕ್ಕೆ ಒಳಿತಾಗುವುದಿಲ್ಲ. ಆ ಒಂದು ಕ್ಷೇತ್ರ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಗಿ ಆ ದೇವರಲ್ಲಿ ಸಂತೋಷಗೊಂಡ್ರೆ ಇಡೀ ನಮ್ಮ ಗ್ರಾಮ ಒಳ್ಳೆದಾಗ್ತದೆ. ಬಂಧುಗಳೇ, ಈಗ ನಮ್ಮ ದೇಶದ ಪ್ರಜೆಗಳ ನರನಾಡಿಗಳಲ್ಲಿರುವಂತಹ ರಾಮನ ಆ ಪುಣ್ಯಭೂಮಿ, ಅಯೋಧ್ಯೆಯ ಪುಣ್ಯಭೂಮಿ ಶಾಶ್ವತವಾಗಿ ನಿರ್ಮಾಣ ಆಗಿ ಇವತ್ತಿನ ದಿನಗಳಲ್ಲಿ ಪ್ರತಿಷ್ಠೆ ಆದಾಗ, ಬಂಧುಗಳೇ, ತನ್ನಷ್ಟಕ್ಕೆ ನಮ್ಮ ದೇಶ ರಾಮರಾಜ್ಯ ಆಗ್ತದೆ. ಎಲ್ಲರ ಮನಸ್ಸು ವಿಶಾಲತೆ ಆಗ್ತದೆ. ಇಲ್ಲಿ ಇರಬೇಕಾದಿಷ್ಟೇ, ನಮ್ಮಲ್ಲಿ ಅನನ್ಯವಾದಂತಹ ಭಾವನೆಗಳು, ಯದ್ಭಾವಂ ತದ್ಭವಂತಿ ಅಂತ ಹೇಳ್ತದೆ ಶಾಸ್ತ್ರ. ನಮ್ಮ ಭಾವನೆ ಹೇಗುಂಟು ಹಾಗೆ ನಮಗೆ ಭಗವಂತ ಫಲ ಕೊಡ್ತಾನೆ ಅಂತ ಹೇಳ್ತದೆ ಶಾಸ್ತ್ರ. ಆದ ಕಾರಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದರೆ ಕೇವಲ ಒಂದು ಧರ್ಮದವರಿಗೆ ಮಾತ್ರ ಅಲ್ಲ ಬಂಧುಗಳೇ ಶಾಂತಿ ಸಿಕ್ಕುವುದು, ಇಡೀ ನಮ್ಮ ಭಾರತ ದೇಶಕ್ಕೆ ಶಾಂತಿ ಸ್ಥಾಪನೆ ಆಗ್ತದೆ. ಬಂಧುಗಳೇ, ಇದು ಯಾರಿಗೂ ದ್ವೇಷ ಆಗುವುದಿಲ್ಲ, ಯಾರಿಗೂ ದೋಷ ಆಗುವುದಿಲ್ಲ. ಇನ್ನೊಬ್ಬರನ್ನು ದೋಷಿಸಿದಂತಹ ರಾಜ್ಯ ರಾಮರಾಜ್ಯ ಆಗಲಿಲ್ಲ. ಆ ಕಾಲದಲ್ಲಿ ದ್ವೇಷ ಇಲ್ಲದ, ಅಸೂಯೆ ಇಲ್ಲದ, ಅಧರ್ಮದ ರಾಜ್ಯವೇ ರಾಮರಾಜ್ಯ. ಬಂಧುಗಳೇ, ನಾವೊಂದು ಪೂಜೆ ಆದಾಗ ನಾವೊಂದು ಪ್ರಾರ್ಥನೆ ಮಾಡ್ತೇವೆ, ಕಾಲೇ ವರ್ಷತ್ತು ಪರ್ಜನ್ಯ ಪ್ರದ್ವಿ ಸಸ್ಯಶಾಲಿನಿ ದೇಶಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ. ಅದರ ಅರ್ಥ ಗೊತ್ತಾಯ್ತಾ? ಕಾಲೇ ವರ್ಷತ್ತು ಪರ್ಜನ್ಯ ಪ್ರದ್ವಿ ಸಸ್ಯಶಾಲಿನಿ ಅಂತ ಹೇಳಿದ್ರೆ, ಪ್ರತಿಯೊಂದು ದೇವಸ್ಥಾನದಲ್ಲಿ ಪೂಜೆ ಆದ ನಂತರ ಹೇಳುವಂತ ಮಂತ್ರ ಇದು, ವೇದದ ಮಂತ್ರಗಳು ಇದು. ಕಾಲೇ ವರ್ಷತ್ತು ಪರ್ಜನ್ಯ ಪ್ರದ್ವಿ ಸಸ್ಯಶಾಲಿ ಅಂತ ಹೇಳಿದ್ರೆ, ಭಗವಂತ ಕಾಲ ಕಾಲಕ್ಕೆ ಮಳೆ ಬರಲಿ, ಬೆಳೆಯಲಿ, ಈ ದೇಶ ಸಸ್ಯ ಶ್ಯಾಮಲೆಯಾಗಿ ಬೆಳಗಲಿ. ಕಾಲೇ ವರ್ಷತ್ತು ಪರ್ಜನ್ಯ ಪ್ರದ್ವಿ ಸಸ್ಯ ದೇಶ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ. ಈ ದೇಶ ಶೋಭೆ ಅಂದ್ರೆ ಕಷ್ಟಗಳಿಲ್ಲದೆ, ಯಾವುದೇ ಕಷ್ಟಗಳಿಲ್ಲದೆ, ಯಾವುದೇ ತೊಂದರೆಗಳಿಲ್ಲದೆ, ದೇಶ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ, ಒಳ್ಳೆಯವರು ನಿರ್ಭೀತಿಯಿಂದ ಬಾಳುವಂತಾಗಲಿ ಅಂತ ಹೇಳ್ತೇವೆ.
ಕಾಲೇ ವರ್ಷತ್ತು ಪ್ರಜನ್ಯ ಪ್ರದ್ವೀಶ ದೇಶ ಶೋಭರಹಿತ ಸಜ್ಜನ ಸಂತು ನಿರ್ಭಯ. ಇದೇ ಮಂತ್ರವನ್ನ ಅಲ್ಲಿ ಇವತ್ತಿನ ದಿನ ಪ್ರತಿಷ್ಠೆ ಆದ ನಂತರ ಎಲ್ಲ ವೈದಿಕರು ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ, ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು. ಸನಾತನ ಹಿಂದೂ ಧರ್ಮದಲ್ಲಿ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದ್ರೆ ಕೇವಲ ಒಂದು ಹಿಂದೂ ಧರ್ಮದವನಿಗೆ ಮಾತ್ರ ಒಳ್ಳೆಯದಾಗಲಿ ಎಂಬ ಸಂದೇಶ ಇದಲ್ಲ. ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾರೆ. ಇದು ರಾಮರಾಜ್ಯದ ಕನಸು, ಇದು ರಾಮನ ಆದರ್ಶ. ಇಡೀ ಪ್ರಜೆಗಳೆಲ್ಲರೂ ಒಳ್ಳೆಯದಾಗಬೇಕು. ಬಂಧುಗಳೇ, ರಾಮರಾಜ್ಯದಲ್ಲಿ ಆ ಕಾಲದಲ್ಲಿ ಒಂದು ಪ್ರಜೆ ನೋವಾಗದಾಗೆ, ಒಂದು ಪ್ರಜೆಗೂ ಕಷ್ಟ ಇಲ್ಲದಾಗೆ ನೋಡಿದಂಥ ಒಂದು ದೇಶ ಅಯೋಧ್ಯೆ ರಾಮರಾಜ್ಯದ ಆಗಿತ್ತು. ಬಂಧುಗಳೇ, ಯಾರನ್ನು ದೇಶಿಸಿಲ್ಲ, ದೂಷಿಸಿಲ್ಲ. ಈ ಕಾಲಘಟ್ಟದಲ್ಲಿಯೂ ರಾಮ ದೇವರು ಅಲ್ಲಿ ಪ್ರತಿಷ್ಠೆ ಆಗ್ತಾ ಇದ್ದಾರೆ. ಇವತ್ತಿನ ದಿನ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ಭಗವಂತನಿಗೆ ಇಡೀ ನಮ್ಮ ಭಾರತ ದೇಶಕ್ಕೆ, ಇಡೀ ವಿಶ್ವಕ್ಕೆ ಒಂದು ವಿಶೇಷವಾದ ಜ್ಯೋತಿ, ಒಂದು ಬೆಳಕು ಇವತ್ತಿನಿಂದ ಬರ್ತದೆ ಅಂತೇಳಿ ನಾನೊಂದು ಧಾರ್ಮಿಕ ವ್ಯಕ್ತಿಯಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಬಂಧುಗಳೇ, ಅದೇ ರೀತಿ ಕೃಷ್ಣಣ್ಣ, ರಾಮನ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ಪಾಲಿಸಬಹುದು? ಬಂಧುಗಳೇ, ರಾಮನ ಆದರ್ಶ ಅಂತ ಹೇಳಿದ್ರೆ ನಮಗೆ ತಿಳ್ಕೊಳ್ಬಹುದು. ಬಂಧುಗಳೇ, ನಾವು ರಾಮಾಯಣವನ್ನ ಮನನ ಮಾಡಿದಾಗ ನಮಗೆ ಅರ್ಥ ಆಗ್ತದೆ. ಬಂಧುಗಳೇ, ರಾಮರಾಜ್ಯದ ಆ ಕಾಲಘಟ್ಟದಲ್ಲಿ ಎಲ್ಲ ದುಷ್ಟರ ಸಂಹಾರಾದ ನಂತರ 14 ವರ್ಷ ವನವಾಸವನ್ನು ಕಳೆದಾಗ ಶ್ರೀರಾಮಚಂದ್ರ ಹೇಳ್ತಾನೆ, ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನಾವೀಗ ಈ ವನ ಪ್ರದೇಶದಲ್ಲಿ ಎಲ್ಲ ದುಷ್ಟರ ದಮನವಾಗಿ ನಾವಿಲ್ಲಿಂದ ಹಿಂದಿರುಗುವಂತ ಸಮಯ ಬಂದಿದೆ. ಅಣ್ಣ, ನಾವು ರಾವಣನ ಮರ್ದನಾಗಿದೆ, ದುಷ್ಟರೆಲ್ಲವೂ ಸಂಹಾರ ಆಗಿದೆ. ಬಂಧುಗಳೇ, ಅಣ್ಣ ಭರತನೇ ರಾಜ್ಯವನ್ನು ಆಳುತ್ತಾ ಇರಲಿ, ನಮ್ಮ ಅಯೋಧ್ಯೆಯನ್ನು ಭರತನೇ ಆಳ್ತಾ ಇರಲಿ, ನಾವು ಇಲ್ಲೇ ಸುಖವಾಗಿದ್ದು ಬಿಡೋಣ ಅಂತ. ನೋಡಿ, ಆವಾಗ ರಾಮ ಲಕ್ಷ್ಮಣನಿಗೆ ಕೊಡುವ ಸಂದೇಶ ಏನು ಗೊತ್ತಾ? ತಮ್ಮ ಲಕ್ಷ್ಮಣ, ಜನನಿ ಜನ್ಮಭೂಮಿತ್ಯ ಸ್ವರ್ಗಾದಪಿ ಗರಿಯಸಿ. ಒಂದು ವೇಳೆ ಸ್ವರ್ಗವನ್ನು ನನ್ನನ್ನು ಕೇಳಿದರೆ ಸ್ವರ್ಗ ಮಿಗಿಲೋ ಮತ್ತು ಎತ್ತ ತಾಯಿ ಮಿಗಿಲೋ, ನಮ್ಮನ್ನು ಎತ್ತ ನಾವು ಹುಟ್ಟಿದ ಭೂಮಿ ಮುಖ್ಯವೋ ಅಂತ ನನ್ನಲ್ಲಿ ಕೇಳಿದರೆ, ಬಂಧುಗಳೇ, ಜನನಿ ಜನ್ಮಭೂಮಿತ್ಯ ಸ್ವರ್ಗಾದಪಿ ಗರಿಯಚಿ, ಎತ್ತ ತಾಯಿ, ನಾವು ಹುಟ್ಟಿದ ಭೂಮಿ ಮೆಟ್ಟಿದ ಮಣ್ಣು ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಲಕ್ಷ್ಮಣ. ಆದ್ದರಿಂದ ನಾವು ಈಗಾಗಲೇ ನಮ್ಮ ಕರ್ತವ್ಯವನ್ನ ಮುಗಿಸಿದ್ದೇವೆ. ದುಷ್ಟರ ಎಲ್ಲ ಮರ್ದನಾಗಿದೆ. ನಾವು ಈಗಾಗಲೇ ನಾವು ಅಯೋಧ್ಯೆಯನ್ನ ಸೇರಬೇಕು. ಅಲ್ಲಿ ಲಕ್ಷ್ಮಣ ನಮ್ಮನ್ನು ಕಾಯ್ತಾ ಇದ್ದಾನೆ. ಕ್ಷಣ ಮಾತ್ರದಲ್ಲಿ ನಾವು ತಡವಾದರೆ ಲಕ್ಷ್ಮಣ ಇನ್ನು ಅಗ್ನಿ ಪ್ರವೇಶವನ್ನು ಮಾಡ್ತಾನೆ ಅಂತ ಹೇಳಿ ಆ ಒಂದು ಸಂದೇಶವನ್ನು ಕೊಡ್ತಾನೆ. ಅದು ಕೇವಲ ಆ ಕಾಲಘಟ್ಟಕ್ಕಲ್ಲ, ಇಡೀ ನಮ್ಮ ಪ್ರಪಂಚ ಈ ಶಾಶ್ವತವಾಗಿ ಎಲ್ಲಿವರೆಗೆ ಇದೆಯೋ ಅದುವರೆಗೂ ಎತ್ತ ತಾಯಿಯನ್ನ, ಹುಟ್ಟಿದ ಭೂಮಿಯನ್ನ, ಮೆಟ್ಟಿದ ಮಣ್ಣನ್ನ ನಾವು ರಾಮಾಯಣದಲ್ಲಿ ಆ ಭಗವಂತ ಚರಿತ್ರೆಯನ್ನು ಕೊಟ್ಟಿದ್ದಾನೆ. ಆದ ಕಾರಣ ಶ್ರೇಷ್ಠ ಅಂತ ಹೇಳಿದ್ರೆ ಅದು ನೀವು ಕೇಳಿದ ಪ್ರಶ್ನೆಗೆ ಆದರ್ಶ. ಎತ್ತ ತಾಯಿಯನ್ನ ಪೂಜಿಸಿದ್ದಾನೆ, ಹುಟ್ಟಿದ ಭೂಮಿ ಮೆಟ್ಟಿದ ಮಣ್ಣನ್ನ ಆದರ್ಶವಾಗಿಟ್ಟುಕೊಂಡಂತ ಶ್ರೀರಾಮಚಂದ್ರ ತನ್ನ ಪತ್ನಿಗೆ ಸರಿಯಾದ ಪತಿಯಾಗಿ, ರಣರಂಗದಲ್ಲಿ ಭಯಂಕರನಾಗಿ, ಈ ದೇಶಕ್ಕೆ ಆದರ್ಶನಾಗಿ ಮೆರೆದಂತ ಶ್ರೀರಾಮಚಂದ್ರನ ಆದರ್ಶ ಶಾಶ್ವತವಾಗಿ, ಅದು ಸೂರ್ಯಚಂದ್ರ ಕಾಲದವರೆಗೆ ಶಾಶ್ವತವಾಗಿ ಈ ಜಗತ್ತಿನಲ್ಲಿದೆ. ಬಂಧುಗಳೇ, ಇಲ್ಲದಿದ್ದರೆ ಈ ಜಗತ್ತಿನ ಪ್ರತಿಯೊಬ್ಬರ ನರನಾಡಿಗಳಲ್ಲಿ ರಾಮನ ಆದರ್ಶ, ರಾಮನ ಆ ಒಂದು ಪ್ರೀತಿ ಉಳಿಲಿಕ್ಕೆ ಸಾಧ್ಯ ಇಲ್ಲದಾಯಿತು. ಇದೇ ಕಾರಣ, ಆ ರಾಮನ ಆದರ್ಶವೇ ಜಗತ್ತಿಗೆ ಕಾರಣ ಆದ ಕಾರಣ ಎಲ್ಲರ ಹೃದಯದಲ್ಲಿ ಆ ಭಗವಂತ ಇದ್ದಾನೆ. ರಾಮನ ಆದರ್ಶವನ್ನ ನಾವು ನಿಜವಾಗಿ ಭಾರತೀಯರು ಪಾಲನೆ ಮಾಡಲೇಬೇಕು, ಪಾಲನೆ ಮಾಡ್ತಾ ಇದ್ದೇವೆ. ಆದ ಕಾರಣ ರಾಮನ ಆದರ್ಶ ಈ ಜಗತ್ತಿಗೆ ಶ್ರೇಷ್ಠವಾದ್ದು, ಶ್ರೇಷ್ಠಕರವಾದ್ದು. ಅದೇ ರೀತಿ ಕೃಷ್ಣಣ್ಣ, ರಾಮನ ಆದರ್ಶಕ್ಕೂ ಹಾಗೂ ನಮ್ಮ ದೇಶಕ್ಕೆ ಇರುವ ಇತಿಹಾಸವೇನು? ನೋಡಿ, ರಾಮನ ಆದರ್ಶ ಮತ್ತು ದೇಶ, ಅದು ಈಗಾಗಲೇ ನಾನು ಅದನ್ನು ಮಂಡಿಸಿದ್ದೇನೆ. ಈ ರಾಮನ ಆದರ್ಶ ಮತ್ತು ಈ ನಮ್ಮ ಭಾರತ ದೇಶದ ಇತಿಹಾಸ, ಭಾರತ ದೇಶದ ಇತಿಹಾಸದಲ್ಲಿ ನಮ್ಮ ನಡೆನುಡಿಗಳಲ್ಲಿ ಮತ್ತು ನಮ್ಮ ಈಗ ದೇಶವನ್ನು ಆಳುವವರಲ್ಲಿ, ರಾಜ್ಯವನ್ನು ಆಳುವವರಲ್ಲಿ ರಾಮನ ಆದರ್ಶ ಬಂದರೆ ಈ ದೇಶ ಸುಭಿಕ್ಷ ಆಗ್ತದೆ, ಈ ದೇಶ ರಾಮರಾಜ್ಯ ಆಗ್ತದೆ. ನಮ್ಮನ್ನು ಆಳುವವರು ಯಾವುದೇ ರಾಜ್ಯ ಇರಲಿ, ಯಾವುದೇ ರಾಜ್ಯದ ಒಂದು ಸ್ಥಾನಗಳಿರಲಿ, ಅವರಲ್ಲಿ ರಾಮನ ಒಂದು ಆದರ್ಶ ಬಂದರೆ, ರಾಮನ ಆದರ್ಶ, ರಾಮನ ನಡೆನುಡಿಗಳು ಬಂದರೆ, ರಾಮನ ನಡೆ ಬಂದರೆ ಈ ದೇಶ ರಾಮನ ಆದರ್ಶವಾಗಿ
ಇರ್ತದೆ ಅಂತೇಳಿ ನನ್ನ ಉತ್ತರ. ಅದರಿಂದ ಕೃಷ್ಣಣ್ಣ, ರಾಮನ ನಡೆ ಕೃಷ್ಣ ನುಡಿ ಎಂಬುದು ನುಡಿಗಟ್ಟು ಇತಿಹಾಸದ ಪುಟದಲ್ಲಿದೆ. ಇದರ ಬಗ್ಗೆ ನೀವೇನು ಹೇಳ್ತೀರಿ? ಅದೇ ರಾಮನ ಆದರ್ಶ ಅಂತ ಹೇಳಿದ್ರೆ, ಎತ್ತ ತಾಯಿಯನ್ನ, ಒತ್ತ ಭೂಮಿಯನ್ನ, ಈ ಪ್ರಪಂಚದ ಪ್ರಜೆಗಳನ್ನ 11,000 ವರ್ಷ ಆಳಿದಂಥ ರಾಮ 11,000 ವರ್ಷದಲ್ಲಿ ಯಾವುದೇ ಬಾಲಮರಣ ಇಲ್ಲದೆ, ಯಾವುದೇ ದರೋಡೆಕೋರರಿಲ್ಲದೆ, ಯಾವುದೇ ಅಧರ್ಮಗಳಿಲ್ಲದೆ ನಡೆದಂಥ ರಾಮನ ರಾಜ್ಯದ ಆದರ್ಶ ಅದು ಶಾಶ್ವತವಾದ್ದು. ಅದು ನಮಗೆ ರಾಮಾಯಣದಲ್ಲಿ ನಾವು ತಿಳ್ಕೊಳ್ತೇವೆ. ಇನ್ನು ಕೃಷ್ಣನ ನುಡಿ, ಕೃಷ್ಣನ ಸಂದೇಶ ಈ ಜಗತ್ತಿಗೆ ಆದರ್ಶವಾದ್ದು. ಕೃಷ್ಣನ ನುಡಿ ಕೃಷ್ಣಾವತಾರದಲ್ಲಿ ಬಂದ ಆ ಕೃಷ್ಣನ ನುಡಿಗಳು ನಾವು ಭಗವದ್ಗೀತೆ ಮಹಾಭಾರತವನ್ನು ಅಧ್ಯಯನ ಮಾಡಿದಾಗ ವಿಶೇಷವಾದಂಥ ಚರಿತ್ರೆ ಉಳಿತದೆ ಬಂಧುಗಳೇ. ಈಗ ಉದಾಹರಣೆಗೆ ನಿಮಗೆ ತಗೊಳ್ಬಹುದು, ಈ ಪಂಚಪಾಂಡವರು ಕೃಷ್ಣನ ಆದರ್ಶವನ್ನ, ಕೃಷ್ಣನ ನುಡಿಯನ್ನ, ಕೃಷ್ಣನ ಆದರ್ಶವನ್ನ ಪಾಲನೆ ಮಾಡಿದರು. ಇಲ್ಲಿ ಪಾಂಡವರ ಚರಿತ್ರೆ ಉಳಿದು ಬಂತು, ಮಹಾಭಾರತ ಉಳಿದು ಬಂತು. ಅದೇ ರೀತಿ ಕೌರವರು, ಶಕುನಿಗಳು ಮತ್ತು ಬೇರೆ ಬೇರೆಯವರ ಆದರ್ಶವನ್ನ ಪಾಲಿಸಿದರು, ಅವರು ನಾಶ ಆದರು. ಆದ ಕಾರಣ ರಾಮನ ಆದರ್ಶವನ್ನ ಪಾಲನೆ ಮಾಡಿದರೆ, ರಾಮನ ನಡೆಯನ್ನ, ಕೃಷ್ಣನ ನುಡಿಯನ್ನ ನಾವು ಪಾಲನೆ ಮಾಡ್ತಾ ಇದ್ರೆ ಪ್ರತಿ ಮನೆಯೂ, ಪ್ರತಿ ರಾಜ್ಯವೂ, ಪ್ರತಿ ದೇಶವೂ ಸುಭಿಕ್ಷವಾಗಿರ್ತದೆ. ಅಲ್ಲಿ ಯಾವುದೇ ಅಧರ್ಮಗಳಿರುವುದಿಲ್ಲ. ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಅದು ಪಾಲನೆ ಆಗ್ತದೆ. ಆಗ ರಾಮರಾಜ್ಯ ಮತ್ತು ಕೃಷ್ಣನ ನುಡಿ ಈ ಜಗತ್ತಿನಲ್ಲಿ ಶಾಶ್ವತವಾಗಿರ್ತದೆ. ಬಂಧುಗಳೇ, ನಾವು ಬಹಳ ಇತಿಹಾಸದಲ್ಲಿ ಪುರಾತನ ವಿಚಾರಗಳನ್ನು ತಿಳ್ಕೊಳ್ತೇವೆ. ನಮ್ಮ ದೇಶದಲ್ಲಿ ನಮ್ಮ ದೇಶವನ್ನು ಭರತ ಆಳಿದರು. ಅದೇ ರೀತಿ ದಶರಥ ಅಯೋಧ್ಯೆಯನ್ನು ರಾಮನಿಗಿಂತ ಮೊದಲು ಆಳಿದರು. ರಾಮ ಒಂದು ರಾಜನಾಗಿ ಈ ದೇಶವನ್ನ ಸುಭಿಕ್ಷವಾಗಿ ಆಳಿದ ದಿನಗಳಲ್ಲಿ ಈ ಚರಿತ್ರೆ ಉಳಿದು ಬರಬೇಕು, ಬೆಳೆದು ಬರಬೇಕು, ಶಾಶ್ವತವಾಗಿ ರಾಮ ಹೃದಯದಲ್ಲಿ ಇರಬೇಕು. ಬಂಧುಗಳೇ ನೋಡಿ, ಈ ಕಾಲಘಟ್ಟದಲ್ಲಿ ಇದನ್ನು ಒಪ್ಪಿಕೊಳ್ಳದ ಜನಗಳು ಸಹ ಇದ್ದಾರೆ. ಅದಕ್ಕೆ ನಮಗೇನು ಮಾಡಲಿಕ್ಕಾಗೋದು, ಕಾಲಘಟ್ಟದ ವಿಧಿ ಅದು. ಆದರೆ ಒಪ್ಪಿಕೊಳ್ಳದಿದ್ದರೂ ಎಲ್ಲರ ಹೃದಯದಲ್ಲಿಯೂ ಭಗವಂತ ಖಂಡಿತ ಇದ್ದಾನೆ. ಒಂದಲ್ಲ ಒಂದು ರೂಪದಲ್ಲಿ ಭಗವಂತ ಇದ್ದಾನೆ. ನೋಡಿ, ಆ ಭಗವಂತ ಇದ್ದಾಗ ನಾವು ಜೀವ, ಆ ಶಿವ ಹೋದಾಗ ನಾವು ಶವ. ಪರಮಾತ್ಮ ಎಲ್ಲರ ಹೃದಯದಲ್ಲಿ ಇದ್ದಾರೆ. ಆದ ಕಾರಣ ರಾಮ ಎನ್ನುವ ನಾಮ ಚರಿತ್ರೆ ಇತಿಹಾಸದಲ್ಲಿ ಉಳಿದು ಬರಬೇಕಿದ್ರೆ ಮತ್ತು ಮುಂದಿನ ದಿನಗಳಲ್ಲಿ ಬೆಳೆದು ಬರಬೇಕಿದ್ರೆ, ಅದು ಮಾತ್ರವಲ್ಲ, ರಾಮನ ಕರಸೇವಕರ ಬಗ್ಗೆ ನಾನು ಹೇಳಲೇಬೇಕು. ಆವಾಗ ಪ್ರಾಣಾರ್ಪಣೆ ಕಳೆದು ಹೋದವರು ಭಗವಂತನ ಹರಿಪಾದವನ್ನು ಸೇರಿದ್ದಾರೆ. ನೋಡಿ, ಇಲ್ಲಿ ಯಾರೆಲ್ಲ ಕರಸೇವಕರಾಗಿ ಸೇವೆ ಮಾಡಿದ್ದವರು ಈ ಕಾಲಘಟ್ಟದಲ್ಲಿ ಅವರು ಧನ್ಯೋಸ್ಮಿಗಳಲ್ವ ಬಂಧುಗಳೇ. ಆ ಮನ್ನನ್ನು ಯಾರೆಲ್ಲ ಮುಟ್ಟಿ ಬಂದಿದ್ದಾರೆ, ಮೆಟ್ಟಿ ಬಂದಿದ್ದಾರೆ, ಕಾಯಕವನ್ನ ಮಾಡಿದ್ದಾರೆ, ಈ ಕಾಲಘಟ್ಟದಲ್ಲಿ ಆ ಅಯೋಧ್ಯೆಯನ್ನ ಆ ಕಾಲಘಟ್ಟದಲ್ಲಿ ಹೋರಾಟ ಮಾಡಿ ಬಂದು ಈಗ ಭಾರತ ದೇಶದಲ್ಲಿ ಇರುವವರು ಅವರು ಪುಣ್ಯಾತ್ಮರು. ಅವರು ಜನ್ಮಾಂತರದ ಪುಣ್ಯವನ್ನು ಅವರು ಪಡೆದಿದ್ದಾರೆ. ನಾವು ನೋಡೋದಕ್ಕೆ ಪುಣ್ಯ ಪಡೆದಿದ್ದೇವೆ, ಅವರಲ್ಲಿ ಹೋಗಿ ಕರಸೇವೆ ಮಾಡೋದಕ್ಕೆ ಪುಣ್ಯ ಪಡೆದಿದ್ದಾರೆ. ಅದೆಷ್ಟು ಜೀವಗಳು ಪರಮಾತ್ಮನ ಪಾದ ಸೇರಿ ಆ ಭಗವಂತನ ಶ್ರೀಪಾದವನ್ನ, ವೈಕುಂಠವನ್ನ ಸೇರಿಕೊಂಡಿದ್ದಾರೆ. ಈಗಲೂ ನಮ್ಮ ಅನೇಕ ಹಿರಿಯರು, ನಾನು ಹೆಸರು ಹೇಳಿದ ಅನೇಕ ಹಿರಿಯರು, ರಾಜ್ಯಕ್ಕೆ ನೇತಾರರು, ಯೋಗಿಗಳು, ತ್ಯಾಗಿಗಳು, ಋಷಿಗಳು ಪ್ರಾರ್ಥನೆ ಮಾಡ್ತಾ ಇರುವಂಥ ಮಂದಿರ. ಅವರ ಪ್ರಾರ್ಥನೆಗೆ ಫಲ ಕೊಟ್ಟಂತ ನಮ್ಮೆಲ್ಲರ ಪ್ರಾರ್ಥನೆಗೆ. ಅದು ಮಾತ್ರವಲ್ಲ, ಅನೇಕ ಋಷಿ ಮುನಿಗಳು ಅವರು ಪ್ರಾರ್ಥನೆ. ಇನ್ನು ಮಾತ್ರವಲ್ಲ, ಇಡೀ ನಮ್ಮ ದೇಶದ ಇತಿಹಾಸದಲ್ಲಿ ನೋಡಿ, ಶ್ರೀರಾಮನ ಪ್ರತಿಷ್ಠೆ ಆಗುವಂಥ ಶಿಲೆ ನಮ್ಮ ಬಾಳ ಪರಶುರಾಮನ ಬಡಗು, ಬಾರ್ಕೂರಿದ ತೆಂಕು, ನೀಲೇಶ್ವರ ಪರಶುರಾಮ ಸೃಷ್ಟಿ ಯಾವುದುಂಟು ಅದು ನಮ್ಮ ಕರ್ನಾಟಕದಿಂದ ಹೋದಂಥ ಒಂದು ಶಿಲೆ ಇವತ್ತು ಪ್ರತಿಷ್ಠೆ ಆಗ್ತಾ ಇದೆ ಬಂಧುಗಳೇ. ಅದು ಸಹ ನಮಗೆ ಸಂತೋಷದ ವಿಷಯ. ಅದು ಮಾತ್ರವಲ್ಲ, ಈ ಚರಿತ್ರೆ ಉಳಿದು ಬರಬೇಕು, ಶಾಶ್ವತವಾಗಿ ಇದು ಉಳಿದು ಬಂದೇ ಬರ್ತದೆ. ನಾವಾಗಿ ಭಗವಂತನೇ ಉಳಿಸಿಕೊಡ್ತಾನೆ, ಇದನ್ನು, ಈ ಚರಿತ್ರೆಯನ್ನು ಉಳಿಸಿಕೊಡ್ತಾನೆ. ಲೋಕ ಸುಭಿಕ್ಷ ಆಗ್ತದೆ, ಯಾರಿಗೂ ದೋಷ ಆಗುವುದಿಲ್ಲ, ಯಾರಿಗೂ ದ್ವೇಷ ಆಗುವುದಿಲ್ಲ, ಯಾರಿಗೂ ತೊಂದರೆ ಆಗುವುದಿಲ್ಲ. ಇವತ್ತಿನ ದಿನದಿಂದ ಇಡೀ ನಮ್ಮ ಪುಣ್ಯ ದೇಶ ಮತ್ತು ವಿಶ್ವಕ್ಕೆ ಒಂದು ವಿಶೇಷವಾದಂಥ ಒಂದು ಪ್ರಭೆ ಬರ್ತದೆ. ಎಲ್ಲರಿಗೂ ನೆಮ್ಮದಿ ಇರ್ತದೆ ಬಂಧುಗಳೇ. ಯಾವುದೇ ಒಂದು ಇತಿಹಾಸ ಇರುವ ಪುಣ್ಯಕ್ಷೇತ್ರಗಳು ಅದು ಪಾಳು ಬೀಳಬಾರದು, ಅಜೀರ್ಣಾವಸ್ಥೆಯಲ್ಲಿ ಇರಬಾರದು. ಆದ ಕಾರಣ ಶಾಶ್ವತವಾಗಿ ಚರಿತ್ರೆ ಉಳಿದು ಬರ್ತದೆ. ಇವತ್ತಿನಿಂದ ಒಂದು ವಿಶೇಷವಾದಂಥ ಪ್ರಭೆ ಜಗತ್ತಿಗೆ ಈಗಾಗಲೇ ಬದಲಾವಣೆ ಕಂಡಿದೆ, ಬದಲಾವಣೆ ಆಗ್ತಾ ಉಂಟು. ಎಲ್ಲ ಮನೆಗಳು ಎಲ್ಲ ಇದು ಬದಲಾವಣೆ ಆಗ್ತಾ ಉಂಟು. ಜೀವರಾಶಿಗಳು, ಸಸ್ಯಗಳು ಎಲ್ಲ ಬದಲಾವಣೆ ಆಗ್ತಾ ಉಂಟು.
ಆದ ಕಾರಣ ಕಲಿಯುಗದಲ್ಲಿ ಸಹ ರಾಮರಾಜ್ಯವನ್ನು ಕಾಣುವಂಥ ಯೋಗ ಭಾಗ್ಯವನ್ನು ಯೋಗಿಗಳು ತ್ಯಾಗಿಗಳು ನಮಗೆ ಒದಗಿಸಿಕೊಟ್ಟಿದ್ದಾರೆ. 5 ಲಕ್ಷಕ್ಕಿಂತಲೂ ಹೆಚ್ಚು ಪ್ರಾಣಾರ್ಪಣೆ ಮಾಡಿದವರು ಒದಗಿಸಿಕೊಟ್ಟಿದ್ದಾರೆ. ನಾವು ಧನ್ಯೋಸ್ಮಿಗಳು ಅಂತ ಹೇಳುತ್ತಾ ನನ್ನ ವಿಚಾರವನ್ನು ಬಂಧುಗಳೇ, ಈಗಾಗಲೇ ಪ್ರತಿಷ್ಠೆ ಕಾರ್ಯ ನಡೆಯುತ್ತಾ ಉಂಟು. ಭಗವಂತನ ಆ ಅಯೋಧ್ಯೆಯಲ್ಲಿ ನಡೆಯುತ್ತಾ ಉಂಟು. ನಾವು ಕಣ್ತುಂಬಿಸಿಕೊಳ್ತಾ ಇದ್ದೇವೆ ಇಲ್ಲಿಂದ. ಈ ಕಾಲಘಟ್ಟದಲ್ಲಿ ಎಲ್ಲ ಮನೆಗೆ ಭೇಟಿ ಕೊಟ್ಟಂತ ನಮ್ಮ ಆ ರಾಮನ ಭಗವಂತನ ಭಕ್ತರು ನಾವೆಲ್ಲ ಭೇಟಿ ಕೊಟ್ಟಿದ್ದೇವೆ. ಎಲ್ಲ ಅನೇಕ ಮನೆಗಳಿಗೆ ನಾವು ಭೇಟಿ ಕೊಟ್ಟಿದ್ದೇವೆ. ಅದು ನಮ್ಮ ಭಾಗ್ಯ, ನಮಗೆ ಒದಗಿದಂಥ ಒಂದು ಪುಣ್ಯ. ಅದನ್ನು ಸಿಕ್ಕಿದ ಭಾಗ್ಯವನ್ನ ಅವಕಾಶವನ್ನ ನಾವು ಅದನ್ನು ಪಡ್ಕೊಂಡಿದ್ದೇವೆ, ನೆರವೇರಿಸಿ ಅದರ ಒಂದು ತೃಪ್ತಿ ನಮಗೂ ಇದೆ. ಇಡೀ ಅನೇಕ ಲಕ್ಷೋಪಲಕ್ಷ ಜನಗಳು ಈ ಒಂದು ಅಕ್ಷತೆ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಮನೆಗೆ ಹೋದಾಗ ನಾವು ಹೇಳಿದ ಸಂದೇಶಗಳು ಏನು ಅಂತ ಹೇಳಿದ್ರೆ, ಈ ರಾಮನ ಅಕ್ಷತೆಯನ್ನ ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಬೇಕು. ನಿರಂತರವಾಗಿ ರಾಮತಾರಕ ಮಂತ್ರವನ್ನ ಮನನ ಮಾಡಬೇಕು. ಇದು ಶ್ರೀರಾಮ ತೀರ್ಥ ಟ್ರಸ್ಟಿನ ಸಂದೇಶ ಕೊಟ್ಟದ್ದು. ಆದ ಕಾರಣ ಮತ್ತು ಮೋದಿಯವರು ಅದನ್ನು ಹೇಳಿದ್ದಾರೆ, ಏನು ಮಾಡಬೇಕು ಅಂತೇಳಿ ಮೋದಿಯವರ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಮನೆಗೆ ಭೇಟಿ ಕೊಟ್ಟಾಗ ಹೇಳಿದಂಥ ಒಂದು ವಿಚಾರ, ಅಕ್ಷತೆಯನ್ನ ಮನೆಯಲ್ಲಿಟ್ಟುಕೊಂಡು ರಾಮತಾರಕ ಮಂತ್ರವನ್ನ ಹೇಳಬೇಕು ಮತ್ತು ನಾವು ಶುದ್ಧರಾಗಿರಬೇಕು. ಮಾತ್ರವಲ್ಲ, ಈ ಪ್ರತಿಷ್ಠೆ ಆಗುವಂಥ ಈ ದಿವಸ, ಈ ಕಾಲಘಟ್ಟದಲ್ಲಿ ನಾವು ಪ್ರತಿಷ್ಠೆ ಆಯಿತು, ಆಗ್ತಾ ಉಂಟು ಈಗ. ಮತ್ತೆ ಸಂಜೆಯ ಸಂಧ್ಯಾ ವಂದನೆ ಆಗುವ ಸಂದರ್ಭದಲ್ಲಿ ಪ್ರತಿ ಮನೆಯಲ್ಲಿಯೂ ರಾಮತಾರಕ ಮಂತ್ರವನ್ನ ಹೇಳಿ ರಾಮನ ನಾಮವನ್ನ ಹಾಡಿ ಪ್ರತಿ ಮನೆಯ ಒಳಗೆ ದೀಪವನ್ನ ಇಟ್ಟು ಹೊರಗೆ ಒಂದು ದೀಪಾವಳಿ ಆಚರಣೆ ಮಾಡಬೇಕು. ರಾಮಜ್ಯೋತಿ ನಮ್ಮ ಹೃದಯದಲ್ಲಿದೆ. ಹೊರಗೆ ಬಹಿರಂಗವಾಗಿ ಬೆಳಗಿದಾಗ ನಮ್ಮ ಅಂತರ್ಯ ಬೆಳಗ್ತಾ ಇರ್ತದೆ. ನಮಗೆ ರಾಮನ ಆದರ್ಶ, ರಾಮನ ಭಕ್ತಿ. ಬಂಧುಗಳೇ, ಭಕ್ತಿಯಿಂದ ಜ್ಞಾನದಿಂದ ಎಲ್ಲವೂ. ಜ್ಞಾನ ಬಂದಾಗ ನಾವು ಎಲ್ಲವೂ ಬರ್ತದೆ. ವಿದ್ಯಾ ದದಾತಿ ವಿನಯಂ ವಿದ್ಯಾ ಲಭತೆ ಜ್ಞಾನಂ ನೈಜ್ಞಾನೇನ ಸದೃಶಂ ಶ್ರದ್ಧಾವಾನ್ ಲಭತೆ ಜ್ಞಾನಂ. ನಾವು ಈ ಕಾರ್ಯವನ್ನು ಮಾಡಿದಾಗ, ನಾವು ರಾಮತಾರಕ ಮಂತ್ರ ಮತ್ತು ದೀಪವನ್ನು ಹಚ್ಚಿದಾಗ ನಮಗೆ ಶ್ರದ್ಧೆ ಬರ್ತದೆ, ಭಕ್ತಿ ಬರ್ತದೆ. ಭಕ್ತಿಯಿಂದ ಶ್ರದ್ಧೆ ಬರ್ತದೆ. ಶ್ರದ್ಧೆಯಷ್ಟು ದೊಡ್ಡ ಜ್ಞಾನ ಇನ್ನೊಂದಿಲ್ಲ. ಆದ ಕಾರಣ ಎಲ್ಲರ ಮನೆಯಲ್ಲಿಯೂ ಈಗ ನಾವು ಪ್ರತಿಷ್ಠೆಯನ್ನು ನೋಡ್ತಾ ಇದ್ದೇವೆ. ಇವತ್ತು ಸಂಜೆ ಎಲ್ಲ ಶ್ರದ್ಧಾ ಭಕ್ತಿ ಇರುವಂತಹ ಎಲ್ಲ ಮನೆಗಳಲ್ಲಿ ಎಲ್ಲ ಹಿಂದೂ ಬಾಂಧವರು ಮತ್ತು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುತ್ತಾ ಇಡೀ ಎಲ್ಲ ಮನೆಯಲ್ಲಿ ಆ ಭಗವಂತನ ನಾಮದಲ್ಲಿ, ಶ್ರೀರಾಮನ ನಾಮದಲ್ಲಿ ಜ್ಯೋತಿಯನ್ನ ಬೆಳಗಿಸುವುದರ ಮುಖಾಂತರ ಇಡೀ ನಮ್ಮ ಮನೆ ಬೆಳಕಾಗಬೇಕು. ಇಡೀ ನಮ್ಮ ಮನೆ ಸಂಸ್ಕೃತದಲ್ಲಿ ಭವನ ಅಂತ ಹೇಳ್ತಾರೆ. ನಮ್ಮೆಲ್ಲರ ಮನೆ ಈ ರಾಮನ ಪ್ರತಿಷ್ಠೆ ಆಗುವ ಕಾಲಘಟ್ಟದಲ್ಲಿ ಭವನ ಆಗಬೇಕು. ಅಲ್ಲಿ ಭಗವಂತನ ಚಿಂತನೆ ಬೇಕು. ಮನೆ ಭವನ ಆದಾಗ ಇಡೀ ಮನೆ ಇಡೀ ಕುಟುಂಬ ಮನೆ ಭಕ್ತಿಗೆ ಬಂದಾಗ ಬಂಧುಗಳೇ ರಾಮರಾಜ್ಯ ಅಲ್ಲಿ ಆಗ್ತಾ ಇರ್ತದೆ. ರಾಮರಾಜ್ಯವೇ ಆಗ್ತದೆ ಎಲ್ಲ ಮನೆಯು. ಈಗ ಪ್ರಧಾನಿ ಮತ್ತು ನಮ್ಮ ರಾಮ ಜನ್ಮಭೂಮಿಯ ತೀರ್ಥ ಟ್ರಸ್ಟ್ ಸಂದೇಶ, ಇಡೀ ಮನೆಯು ಸತ್ಪ್ರಜೆಗಳಾಗಬೇಕು. ಎಲ್ಲರೂ ದೇಶಗಳಿರಬಾರ್ದು, ಅಸೂಯೆ ಇರಬಾರ್ದು, ಅಧರ್ಮ ಇರಬಾರ್ದು, ಅನ್ಯಾಯ ಇರಬಾರ್ದು, ಸುಳ್ಳು ಇರಬಾರ್ದು ಅಂತ ರಾಜ್ಯ ಆಗಬೇಕು ಅಂತ ಹೇಳು ಸಂದೇಶವನ್ನ ರಾಮಕ್ಷೇತ್ರದ ಪುಣ್ಯಭೂಮಿಯ ತೀರ್ಥದಷ್ಟು ಕರೆ ಕೊಟ್ಟಿದೆ. ಮೋದಿಯವರು ಕರೆ ಕೊಟ್ಟಿದ್ದಾರೆ. ಆದ ಕಾರಣ ಇದನ್ನ ಪಾಲನೆ ಮಾಡಿದಾಗ ರಾಮರಾಜ್ಯ ಆಗ್ತಾ ಇರ್ತದೆ. ತನ್ನಷ್ಟಕ್ಕೆ ರಾಮರಾಜ್ಯ ಆಗ್ತದೆ. ರಾಮರಾಜ್ಯ ದ್ವೇಷ ರಾಜ್ಯ ಅಲ್ಲ ಬಂಧುಗಳೇ. ಆದ ಕಾರಣ ಎಲ್ಲರಿಗೂ ಒಳಿತಾಗಬೇಕು ಎಂಬ ಹೇಳೋ ಸಂದೇಶ. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮನಸ್ಸನ್ನ ನಮ್ಮ ಎಲ್ಲ ಕಾರ್ಯಭಾಗವನ್ನ ಅವತಾರ ಪುರುಷ ಮರ್ಯಾದೆ ಪುರುಷೋತ್ತಮ ಶ್ರೀರಾಮಚಂದ್ರ ಬೆಳಗಿಸ್ಲಿ. ನಾವೆಲ್ಲರೂ ಸತ್ಪ್ರಜೆಗಳಾಗೋಣ. ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳು ಸತ್ಪ್ರಜೆಗಳಾಗಲಿ. ನಿರಂತರವಾಗಿ ದೈವಭಕ್ತಿ ಉಳ್ಳ ಎತ್ತ ತಾಯಿಯನ್ನ, ಒತ್ತ ಭೂಮಿಯನ್ನ, ತಂದೆಯನ್ನ, ಗುರು ಹಿರಿಯರನ್ನ, ಆಶ್ರಮವನ್ನ, ಸನ್ಯಾಸಿಗಳನ್ನ ಗೌರವಿಸುವ ಸತ್ಪ್ರಜೆಗಳಾಗಿ ಈ ದೇಶದ ಪ್ರಜೆಗಳು ಬಾಳ್ಬೇಕು ಎಂಬ ಸಂದೇಶ ಶ್ರೀರಾಮನ ಇವತ್ತಿನ ಪ್ರತಿಷ್ಠೆ ಮತ್ತು ಇವತ್ತಿನ ಜ್ಯೋತಿಯ ಸಂದೇಶ. ಅದು ಬೆಳಗಿ ಬರಲಿ ಅಂತೇಳಿ ಬೋಲೋ ಶ್ರೀರಾಮಚಂದ್ರ ಕಿ ಜೈ ಶ್ರೀರಾಮ್. ಭಕ್ತಿಯಲ್ಲಿ ನಾವು ದಾಸಭಕ್ತಿಯಲ್ಲಿ ನಾವು ಹನುಮಂತನನ್ನು ಅನುಕರಣೆ ಮಾಡಬೇಕಂತೆ. ನಾಮಭಕ್ತಿಯಲ್ಲಿ ನಾವು ಪ್ರಹ್ಲಾದನನ್ನು ಅನುಕರಣೆ ಮಾಡಬಹುದು. ಪ್ರಹ್ಲಾದ ಹರಿಭಕ್ತನಾಗಿ ತನ್ನ ನಾರದರ ಸತ್ಸಂಗದಿಂದ ತನ್ನ ತಾಯಿ ಕಯಾದುವಿಗೆ ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗವು ಭಕ್ತ ಪ್ರಹ್ಲಾದ ಗರ್ಭಿಣಿ ಇರುವಾಗ ತನ್ನ ತಾಯಿ ಕಯಾದುವಿಗೆ ಆ ನಾರದರ ಸತ್ಸಂಗದಿಂದ ಪ್ರಹ್ಲಾದ ಅನನ್ಯವಾದ ಹರಿಭಕ್ತನಾದ. ಪ್ರಹ್ಲಾದನ ಭಕ್ತಿ ನಾಮಭಕ್ತಿ, ಹನುಮನ ಭಕ್ತಿ ದಾಸಭಕ್ತಿ. ಹನುಮ ಶ್ರೀರಾಮನಿಗೆ ದಾಸಾನುದಾಸನಾದ.
ತನ್ನ ರೋಮ ರೋಮಗಳಲ್ಲಿ ರಾಮನಾಮವನ್ನು ತುಂಬಿಕೊಂಡು ಇಡೀ ಪ್ರಪಂಚದಲ್ಲಿ ಆ ತ್ರೇತಾಯುಗದಲ್ಲಿ ಎಲ್ಲದರಲ್ಲಿಯೂ ರಾಮನನ್ನು ಕಂಡಂತ ಹನುಮಂತನ ಭಕ್ತಿ ಈ ಕಾಲಘಟ್ಟದಲ್ಲಿ ನಮಗೆ ಅನುಕರಣವಾದ್ದು, ಆದರ್ಶವಾದ್ದು. ಹನುಮನ ಭಕ್ತಿ, ಹನುಮನ ನಾಮ ನೆನೆದರೆ ಅದು ರಾಮನಿಗೂ ಸಲ್ತದೆ. ಎಲ್ಲಿ ಹನುಮನೋ ಅಲ್ಲಿ ರಾಮ, ಎಲ್ಲಿ ರಾಮನೋ ಅಲ್ಲಿ ಹನುಮ. ತ್ರೇತಾಯುಗದಲ್ಲಿಯೂ ಹನುಮ ಮತ್ತು ರಾಮ ಒಂದಾಗಿದ್ದಾರೆ. ಈ ಕಾಲಘಟ್ಟದಲ್ಲಿ ಹನುಮ ಚಿರಂಜೀವಿ ಅಂತ ನಾವು ಹೇಳ್ತೇವೆ. ಹನುಮ ಮತ್ತು ರಾಮನ ಪ್ರಥಮ ಭೇಟಿಯಲ್ಲಿ ರಾಮಾಯಣ ಹೇಳ್ತದೆ, ನೀನು ಯಾರು ಅಂತ ರಾಮ ಕೇಳಿದಾಗ, ಪರಿಚಯವನ್ನ ಕೇಳಿದಾಗ, ನಾನು ಅಂಜನಾದೇವಿಯ ಸುತ ಅಂತ ಹೇಳ್ತಾನೆ. ಹನುಮ ತನ್ನ ತಾಯಿಯ ಹೆಸರನ್ನ ಹೇಳ್ತಾನೆ. ಅದು ಮಾತ್ರವಲ್ಲ, ಎಲ್ಲ ವಿಚಾರಧಾರವನ್ನ ನಿರಂತರವಾಗಿ ತನ್ನ ವಾಗ್ಮಿತ್ವದಲ್ಲಿ ನುಡಿದಾಗ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು ಲಕ್ಷ್ಮಣ, ಈ ಹನುಮ ಎಂಬ ಮಾರುತಿ, ಅಂದರೆ ಭಕ್ತಿಗೆ ಇನ್ನೊಂದು ಹೆಸರು ಮಾರುತಿ ಅಂತೇಳಿ, ನಿರರ್ಗಳವಾಗಿ ಆಡುವಂಥ ಮಾತುಗಳನ್ನು ನೋಡುವ ಲಕ್ಷ್ಮಣ. ಎಲ್ಲ ವೇದಗಳಲ್ಲಿಯೂ ಮುಳುಗಿದ್ದಾನೆ. ಈ ಜಗತ್ತಿನ ಎಲ್ಲ ಆಧ್ಯಾತ್ಮಿಕೆಯು ಹನುಮಂತನಲ್ಲಿ ಹಳಗಿದೆ. ಇಂಥ ಹನುಮಂತನ ಮಾತುಗಳನ್ನು ಕೇಳುವುದೇ ಒಂದು ವಿಶೇಷವಾದಂಥ ವಿಚಾರ ಅಂತ ಲಕ್ಷ್ಮಣನಿಗೆ ರಾಮ ಆ ಕಾಲಘಟ್ಟ ಹೇಳ್ತಾನೆ. ಆವಾಗ ನೀನು ಯಾರು ಅಂತ ಕೇಳಿದಾಗ ಹನುಮಂತ ದೇವರು ಹೇಳ್ತಾರೆ, ನಾನು ರಾಮನ ಸೇವೆಗಾಗಿಯೇ ಅವತಾರ ಪಡೆದು ಹುಟ್ಟಿ ಬಂದವ ಅಂತ ಹೇಳ್ತಾನೆ ಹನುಮಂತ. ಅಂತ ಹನುಮಂತನ ರಾಮಾಯಣದಲ್ಲಿ ನಾವು ಮನನ ಮಾಡಿದಾಗ ಇಡೀ ರಾಮಾಯಣದಲ್ಲಿ ಹನುಮಂತನ ವಿಶೇಷ ಚರಿತ್ರೆ ನಮಗೆ ತಿಳಿದು ಬರ್ತದೆ. ಈ ಕಾಲಘಟ್ಟದಲ್ಲಿ ನಾವು ಹನುಮಂತನನ್ನ, ಆಂಜನೇಯನನ್ನ, ಆ ಅಂಜನಾದೇವಿಯ ಸುಪುತ್ರನನ್ನ ನಾವು ಮನನ ಮಾಡಬೇಕಾದ್ದು, ಭಕ್ತಿ ಮಾಡಬೇಕಾದ್ದು ಬಹಳ ಅಗತ್ಯ. ಯಾಕೆ ಅಂತ ಹೇಳಿದ್ರೆ ರಾಮನ ಭಕ್ತಿ ಮಾಡಿದಾಗ ಅದು ಹನುಮಂತನಿಗೂ ಸೇರ್ತದೆ, ಹನುಮನ ಭಕ್ತಿ ಮಾಡಿದಾಗ ರಾಮನಿಗೂ ಸೇರ್ತದೆ. ಇಂದಿನ ಭಕ್ತಿ ಮಾಡುವ ಮಕ್ಕಳಿಗೆ ಹನುಮಂತನ ಆ ಒಂದು ವಿಚಾರಧಾರೆ ಬಹಳ ಪ್ರಾಮುಖ್ಯವಾದ್ದು. ಹನುಮಂತನ ಭಕ್ತಿಯಿಂದ ನಾವು ಅನನ್ಯವಾದಂಥ ಭಕ್ತರಾಗ್ತೇವೆ. ಹನುಮಂತನ ಭಕ್ತಿ ಸಿದ್ಧಿಗೂ ಕಾರಣ. ಹನುಮಂತನ ಭಕ್ತಿ ಮಾಡಿದವರಿಗೆ ಜ್ಞಾನ, ವಿಶೇಷವಾದ ಜ್ಞಾನ ಬರ್ತದೆ. ಹನುಮಂತನ ಭಕ್ತಿ ಮಾಡಿದಾಗ ಹನುಮಂತನೊಟ್ಟಿಗೆ ರಾಮನ ಅನುಗ್ರಹವೂ ಆಗ್ತದೆ. ಅಂತ ಹನುಮಂತನ ಚರಿತ್ರೆ ಬಹಳ ವಿಶೇಷವಾದ್ದು, ಆದರ್ಶವಾದ್ದು, ಆದರಣೀಯವಾದ್ದು. ಅಂತ ಹನುಮಂತನ ಅನುಗ್ರಹವು ಸಹ ಈ ಕಾಲಘಟ್ಟದಲ್ಲಿ ಇಡೀ ಪ್ರಪಂಚದ ರಾಮಭಕ್ತರಿಗೆ ಆಗಲಿ. ನಾವೆಲ್ಲರೂ ರಾಮ ಹನುಮನ ಭಕ್ತರಾಗೋಣ ಮತ್ತು ಈ ದೇಶ ರಾಮರಾಜ್ಯ ಆಗುವುದಕ್ಕೆ ಪ್ರತಿ ಮನೆಯು ರಾಮ ಹನುಮರ ಭಕ್ತರಾಗಿ ಬೆಳಗೋಣ ಅಂತ ಹೇಳುತ್ತಾ ನನ್ನ ಮಾತಿಗೆ ರಾಮ. ಸುಭಿಕ್ಷವಾಗಿ ಆಳಿದಂಥ ದೇಶ ನಮ್ಮ ದೇಶ. ರಾಮ ಆಳಿದಂಥ, ಭರತ ಆಳಿದಂಥ ಪುಣ್ಯಭೂಮಿ ಇದು. ಈಗಾಗಲೇ ನಮ್ಮ ಮೋದಿಯವರು ನಾವು ಹೇಳ್ತೇವೇನು, ಸತ್ಯಯುಗದಲ್ಲಿ ಶ್ರೀಮನ್ನಾರಾಯಣ ಮತ್ತು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ, ದ್ವಾಪರದಲ್ಲಿ ಶ್ರೀಕೃಷ್ಣ. ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳ್ತೇನೆ, ಸತ್ಯಯುಗದಲ್ಲಿ ಶ್ರೀಮನ್ನಾರಾಯಣ, ತ್ರೇತಾಯುಗದಲ್ಲಿ ಶ್ರೀರಾಮ, ದ್ವಾಪರದಲ್ಲಿ ಶ್ರೀಕೃಷ್ಣ. ಈ ಕಲಿಯುಗದಲ್ಲಿ ಮೋದಿ ಅವತಾರ ಪುರುಷರಾಗಿ ಬಂದಿದ್ದಾರೆ ಅಂತ ನಾನು ಒಪ್ಪಿಕೊಳ್ತೇನೆ. ಯಾಕೆ ಗೊತ್ತಾ, ಮೋದಿಯ ಈ 9-10 ವರ್ಷದ ಆಡಳಿತವನ್ನು ಬಂಧುಗಳೇ, ನಾನು ಯಾವುದೇ ಒಂದು ಪಕ್ಷದಲ್ಲಿಲ್ಲದವ, ನಾನು ಒಪ್ಪಿಕೊಳ್ತೇನೆ. ಇಡೀ ಪ್ರಪಂಚ ಒಪ್ಪಿಕೊಂಡಿದೆ. ಯಾರು? ಸನಾತನಿಗಳು ಮತ್ತು ಜ್ಞಾನಿಗಳು ಮತ್ತು ಧರ್ಮಿಷ್ಠರು ಎಲ್ಲರೂ ಮೋದಿಯ ಈ ಒಂದು ಆಡಳಿತವನ್ನು ಒಪ್ಪಿಕೊಂಡಿದ್ದಾರೆ. ಯಾಕೆ ಗೊತ್ತಾ, ಮೋದಿ ರಾಮನಾಗೆ ಯಾರನ್ನ ದ್ವೇಷಿಸಿದ್ದ, ದೂಷಿಸಿದ್ದೋ ನಾವು ಕಾಣಲಿಲ್ಲ. ಬಹಳ ಕಡಿಮೆ ನಮಗೆ ಕಾಣಲಿಕ್ಕೆ ಸಿಕ್ಕುದು. ಈ ಕಾಲಘಟ್ಟದಲ್ಲಿಯೂ ರಾಮನಿಗೂ ಬೇಕಾದಷ್ಟು ಆಗ ವಿರುದ್ಧವಾಗಿ ಬೇಕಾದಷ್ಟು ದುಷ್ಟರಿದ್ದರು, ಕೃಷ್ಣನಿಗಿದ್ದರು. ಈ ಕಾಲದಲ್ಲಿಯೂ ನಮ್ಮ ದಾಮೋದರದಾಸ್ ನಮ್ಮ ಮೋದಿಯವರ ಆಡಳಿತವನ್ನು ನಾವು ಬಹಳ ಚಂದದಲ್ಲಿ ಒಪ್ಪಿಕೊಳ್ಳುವಂಥ ಸ್ಥಿತಿ ಇದೆ. ಯಾಕೆ ಗೊತ್ತಾ, ಮೋದಿಯವರು ನಿಮಗೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇವೆ.
ನಮಗೆ ಕೊರೋನಾದ ಕಾಲಘಟ್ಟ ಇತ್ತು. ಕೊರೋನಾ ಕಾಲಘಟ್ಟದಲ್ಲಿ ಈ ಪ್ರಪಂಚದಲ್ಲಿ ನಮ್ಮ ಮುಂದಿನ ಅನೇಕ ವರ್ಷಗಳ ಹಿಂದೆ ಗೊತ್ತಿಲ್ಲ ನಮಗೆ. ನಮ್ಮ ಹಿರಿಯರು ಈಗ ತಾನೇ ನಮ್ಮ ಹಿರಿಯರು 1-2 ತಲೆಮಾರಿನವರಲ್ಲಿ ಕೇಳಿದರೆ ಆ ಕೊರೋನಾದಂಥ ಒಂದು ಸ್ಥಿತಿ ಬಂದದ್ದು ಯಾರಿಗೂ ಗೊತ್ತಿಲ್ಲ. ಒಂದು ಸಣ್ಣ ಕ್ರಿಮಿಯಿಂದಾಗಿ ಇಡೀ ಪ್ರಪಂಚ, ಗುಡಿ ಗೋಪುರಗಳು, ದೇವಸ್ಥಾನಗಳು, ಮಂದಿರಗಳು, ಚರ್ಚ್ಗಳು, ಮಸೀದಿಗಳು ಎಲ್ಲವೂ ಸ್ತಬ್ಧ ಆಯಿತು. ಯಾವುದೇ ಧರ್ಮಾಚರಣೆಗೂ ನಮಗೆ ಕಷ್ಟ ಕಾಲ ಬಂದಿತ್ತು. ನಮ್ಮ ಉದ್ಯೋಗಕ್ಕೂ ವ್ಯವಹಾರಕ್ಕೂ ಯಾವುದೇ ಒಂದು ಶುಭ ಕಾರ್ಯಗಳಿಗೂ ನಮಗೆ ಅಡಚಣೆಯಾಗಿತ್ತು. ಎಷ್ಟೋ ಪ್ರಾಣಗಳು ಅದರಿಂದ ಕಳೆಕೊಂಡೆವು. ಆದರೂ ಆ ಒಂದು ಯಾವುದೇ ದೊಡ್ಡ ಅವಘಡಗಳು ಈ ಭಾರತ ದೇಶ ಮಾತ್ರವಲ್ಲದೆ ನಮ್ಮ ದೇಶದ, ನಮ್ಮ ಹತ್ತಿರದ ಇನ್ನೊಂದು ದೇಶವನ್ನು ಪ್ರೀತಿಸಿ ಆ ಕಾಲಘಟ್ಟದಲ್ಲಿ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದಂಥ ಒಂದು ನರೇಂದ್ರ ಮೋದಿಯವರು, ಅದು ಮಾತ್ರವಲ್ಲದೆ ನಮ್ಮ ಭಾರತ ದೇಶದ ಒಂದು ಶ್ರೇಷ್ಠವಾದ ಒಂದು ಕಲಶದಂತಿರುವಂಥ ಕಾಶ್ಮೀರದ 370 ವಿಧಿಯನ್ನು ಅನೇಕ ವರ್ಷ ಆಳಿದವರು ಯಾವುದೇ ಗಮನಗಳಿಲ್ಲದೆ ಅಲ್ಲಿ ಆಗುತ್ತಿರುವಂಥ ಅನ್ಯಾಯ ಅಧರ್ಮಗಳನ್ನು ಕಾಣದಂತೆ ಇರುವ ಕಾಲಘಟ್ಟದಲ್ಲಿ 70-75 ವರ್ಷದಿಂದ ಆಗದಂಥ ಒಂದು ಚರಿತ್ರೆಯನ್ನು ಈ ದೇಶದ ಉನ್ನತ ಪ್ರಧಾನಿಯಾಗಿ ನಮ್ಮ ನರೇಂದ್ರ ಮೋದಿಯವರು ಮಾಡಿ ತೋರಿಸಿದರು. ಶ್ರೇಷ್ಠ ಪಾಂಡಿತ್ಯವುಳ್ಳಂಥ ಎಲ್ಲ ಸ್ವರ್ಗದಂತಿರುವಂಥ ಕಾಶ್ಮೀರದ ಒಂದು ಚರಿತ್ರೆಯನ್ನು ಇವತ್ತು ಒಂದು ರೀತಿಯಲ್ಲಿ ಬೆಳಗಿಸುವಂಥ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಮೋದಿಯ ಆಡಳಿತ ಮೆಚ್ಚಿಕೊಳ್ಳುವಂಥದ್ದು. ಅದು ಮಾತ್ರವಲ್ಲ, ಅನೇಕ ಧರ್ಮಕ್ಷೇತ್ರಗಳ ಅಭಿವೃದ್ಧಿ. ಈಗ ಉದಾಹರಣೆಗೆ ರಾಷ್ಟ್ರೀಯ ವ್ಯಾಪಿಯಾಗಿ ಈಗ ನಮ್ಮ ರಾಮ ಮಂದಿರ ಅಂತ ಹೇಳಿದ್ರೆ ಅದು ಬಂಧುಗಳೇ ಅದು ರಾಷ್ಟ್ರ ಮಂದಿರ. ಯಾಕೆ ಅಂತೇಳಿದ್ರೆ ರಾಮ ಜನ್ಮ ಪಡೆದಂಥ ಮಂದಿರ ಅದು. ನಮ್ಮ ರಾಮದೇವರು ಕೃಷ್ಣ ಜನ್ಮ ಪಡೆದಂಥ ಮಧುರೆ ಇದೆ. ರಾಮ ಜನ್ಮ ಪಡೆದಂಥ ಒಂದು ಪುಣ್ಯಕ್ಷೇತ್ರ, ಪುಣ್ಯಸ್ಥಾನ ಅಯೋಧ್ಯೆ ಬಂಧುಗಳೇ ಯಾಕೆ ಆಗಲಿಲ್ಲ? 70-75 ವರ್ಷದಲ್ಲಿ ಮತ್ತು 500 ವರ್ಷದ ಇತಿಹಾಸದಲ್ಲಿ ಯಾಕೆ ಅದಕ್ಕೆ ಗಮನ ಕೊಡಲಿಲ್ಲ? ಆವಾಗಲೇ ನಾನು ಉಲ್ಲೇಖಿಸಿದ್ದೇನೆ, ಒಂದು ಗ್ರಾಮದಲ್ಲಿ ಒಂದು ದೇವಸ್ಥಾನ ಮತ್ತೊಂದು ಪುಣ್ಯಕ್ಷೇತ್ರ, ಒಂದು ಪ್ರಾರ್ಥನಾ ಮಂದಿರ ಅದು ಅವ್ಯವಸ್ಥೆಯಲ್ಲಿದ್ದರೆ ಅದು ಅವರವರ ಆರಾಧನೆ ಮಾಡುವಂಥ ಅವರಿಗೆ ಅದರದ್ದು ದೋಷ ಇದೆ, ಅಲ್ಲಿ ಸುಭಿಕ್ಷ ಇರುವುದಿಲ್ಲ, ಅಲ್ಲಿ ಕ್ಷೇಮ ಇರುವುದಿಲ್ಲ, ಆ ಊರಿನಲ್ಲಿ ನೆಮ್ಮದಿ ಇರುವುದಿಲ್ಲ. ಹಾಗಂತ ಹೇಳಿದ್ರೆ ರಾಷ್ಟ್ರಪುರುಷ, ಅವತಾರ ಪುರುಷ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಪುಣ್ಯಕ್ಷೇತ್ರ ಅವ್ಯವಸ್ಥೆಯಲ್ಲಿದ್ದರೆ ಈ ದೇಶದ ಪ್ರಜೆಗಳಿಗೆ ನೆಮ್ಮದಿ ಉಂಟ ಬಂಧುಗಳೇ? ನೆಮ್ಮದಿ ಉಂಟಾ? ನೆಮ್ಮದಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮನಗಂಡು ರಾಮಚರಿತ್ರೆಯನ್ನು ಅವರು ತಿಳಿದ ಕಾರಣ ಈ ಪುಣ್ಯಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಆಯಿತು. ಅನೇಕ ಪುಣ್ಯಕ್ಷೇತ್ರಗಳಾಗಿದೆ, ಅದನ್ನು ಈಗ ನಾವು ಉಲ್ಲೇಖ ಮಾಡೋದು ಬೇಡ. ಆದ ಕಾರಣ ನಮ್ಮ ದೇಶದ ಪ್ರಧಾನಿಗೂ ಮತ್ತು ಉದಾಹರಣೆಗೆ ನೋಡಿ, ನಾವು ಚರಿತ್ರೆಯಲ್ಲಿ ಹೇಳ್ತೇವೆ, ಆವಾಗಲೇ ಹೇಳಿದ್ದೇನೆ, ಎಲ್ಲ ಕಾಲಘಟ್ಟದಲ್ಲಿಯೂ ಅಧರ್ಮ ಮೇಲೈಸಿದಾಗ, ಧರ್ಮಕ್ಕೆ ಚ್ಯುತಿ ಬಂದಾಗ ನಾನು ಅವತಾರ ಮಾಡ್ತೇನೆ, ಧರ್ಮವನ್ನು ರಕ್ಷಣೆ ಮಾಡ್ತೇನೆ ಅಂತೇಳಿ ರಾಮಾವತಾರದ ನಂತರ ಕೃಷ್ಣಾವತಾರದಲ್ಲಿ ಭಗವಂತ ಅದೇ ರಾಮ ಕೃಷ್ಣಾವತಾರಕ್ಕೆ ಬಂದಾಗ ನುಡಿದಂತ ನುಡಿ, ಅದನ್ನ ಒಂದು ಸಾತ್ವಿಕರಾಗಿ, ಒಂದು ಸದ್ಧರ್ಮ ಇದ್ದವರಾಗಿ, ಚರಿತ್ರೆಯನ್ನು ತಿಳಿದವರಾಗಿ, ಒಬ್ಬ ಯೋಗಿಯಾಗಿ, ಒಬ್ಬ ತ್ಯಾಗಿಯಾಗಿ ಭಾರತ ದೇಶದ ಪ್ರಧಾನಿ ನಡೆಸಿಕೊಟ್ರು. ಬಂಧುಗಳೇ ನೋಡಿ, ಇವತ್ತು ನಾವು ಪ್ರತಿಷ್ಠೆ ಆಗ್ತಾ ಇದೆ, ನಮ್ಮ ಮೋದಿಯವರು ವೃತಾಚರಣೆಯಲ್ಲಿದ್ದು, ಶ್ರೀರಾಮ ಪರಮಾತ್ಮನ ವೃತಾಚರಣೆಯಲ್ಲಿದ್ದು, ನಿಷ್ಠಾನುಷ್ಠಾನದಲ್ಲಿದ್ದು, ಅನುಷ್ಠಾನವನ್ನು ಪಾಲನೆ ಮಾಡಿ, ಯಾರಿಗಾಗಿ? ಒಬ್ಬ ಪ್ರಧಾನಿ ಮಾಡುವಂಥ ಅನುಷ್ಠಾನ ಇಡೀ ದೇಶದ ಪ್ರಜೆಗಳಿಗೆ ಬರ್ತದೆ. ಒಂದು ಕುಟುಂಬದ ಒಂದು ವ್ಯಕ್ತಿ, ಒಂದು ಯಜಮಾನ ಮಾಡಿದ ಒಂದು ಅನುಷ್ಠಾನ ಹೇಗೆ ಒಂದು ಕುಟುಂಬಕ್ಕೆ ಬರ್ತದೋ, ಇಡೀ ದೇಶವನ್ನು, ಇಡೀ ಪ್ರಜೆಗಳನ್ನು, ನನ್ನ ಪ್ರಜೆಗಳು, ಇದು ನನ್ನ ದೇಶ, ನನ್ನ ಪ್ರಜೆಗಳು ಒಳ್ಳೆಯವರಾಗಿರ್ಬೇಕು ಅಂತೇಳಿ ಮಾಡುವಂಥ ಅನುಷ್ಠಾನ ಕೇವಲ ಮೋದಿಗಾಗಿ ಮಾಡುವುದಲ್ಲ, ಅವರಿಗಾಗವರು ಏನನ್ನೂ ಮಾಡಿಕೊಳ್ಳಿಲ್ಲ. ಚರಿತ್ರೆಯಲ್ಲಿ ನಾವು ಇತಿಹಾಸವನ್ನು ಕೇಳ್ತೇವೆ, ಒಬ್ಬ ಪ್ರಧಾನಿ ಆದರೆ ಎಲ್ಲವನ್ನ ಮಾಡ್ತಾರೆ, ಎಲ್ಲ ಕುಟುಂಬಕ್ಕೆ ಬೇಕಾದ ಎಲ್ಲವನ್ನ ಮಾಡಿಕೊಳ್ತಾರೆ. ಆದರೆ ಪ್ರಧಾನಿಗೆ ವಸುದೈವ ಕುಟುಂಬಕಂ ಎಂಬ ಸಂದೇಶವನ್ನ ಪಾಲನೆ ಮಾಡಿದಂಥ ನರೇಂದ್ರ ಮೋದಿಯವರು, ಇಡೀ ವಿಶ್ವವೇ ನನ್ನ ಕುಟುಂಬ ಅಂತೇಳಿ ಪಾಲನೆ ಮಾಡುವಂಥ ನರೇಂದ್ರ ಮೋದಿಯವರು, ಆ ನರೇಂದ್ರ ಮೋದಿಯವರು ಇವತ್ತು ವೃತಾತನೆಯಲ್ಲಿದ್ದು ನಿರಂತರವಾಗಿ ನಾಯಕನಾದರೂ ಸೇವಕನಾಗಿರು ಎಂಬ ಸಂದೇಶವನ್ನ ಈ ದೇಶಕ್ಕೆ ಸಾರಿದಂಥ ಒಂದು ಪ್ರಧಾನಿ ಇದ್ರದ್ದು ನರೇಂದ್ರ ಮೋದಿಯವರು. ಬಂಧುಗಳೇ, ಯಾವುದೇ ಆಗಲಿ, ಸ್ವಚ್ಛ ಭಾರತ ನಿಯಮ ಬಂದಾಗ,
ತಾನು ಗುಡಿಸಿದರು, ತಾನು ಗುಡಿಸಿ ಪ್ರಜೆಗಳಿಗೆ ತೋರಿಸಿಕೊಟ್ರು ಹೇಗೆ ಸ್ವಚ್ಛ ಮಾಡುವುದು ಅಂತೇಳಿ. ಬಂಧುಗಳೇ, ಮೊನ್ನೆ ತಾನೇ ನಾನು ನೋಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ, ಒಂದು ದೇವಸ್ಥಾನದ ಅಂಗಳವನ್ನ ಒರೆಸುತ್ತಾ ಇದ್ದಾರೆ. ಬಂಧುಗಳೇ, ಕೇವಲ ಅವರಿಗೆ ಇನ್ನೊಬ್ಬರಿಗೆ ತೋರಿಕೆಯಾಗಿ ಮಾಡುವುದಲ್ಲ, ಆಂತರ್ಯದಲ್ಲಿ ಆ ಶ್ರದ್ಧೆ ಇದು ಮಾಡುವಂಥ ಒಂದು ಪ್ರಧಾನಿಯನ್ನು ನಾವು ನೋಡಿದ್ರೆ ಅದು ನರೇಂದ್ರ ಮೋದಿ. ಬಂಧುಗಳೇ, ನರೇಂದ್ರ ಮೋದಿ ಅವರ ಆದರ್ಶ ಅದು ಈ ಪ್ರಪಂಚದಲ್ಲಿ ಅವರ ಕಾಲಘಟ್ಟದಲ್ಲಿಯೂ ಇರ್ತದೆ, ನಂತವು ಶಾಶ್ವತವಾಗಿರ್ತದೆ. ಬಂಧುಗಳೇ, ಇದು ಚರಿತ್ರೆ. ಬಂಧುಗಳೇ, ನರೇಂದ್ರ ಮೋದಿ ಅಂತ ಪ್ರಧಾನಿಗಳನ್ನು ನಾವು ಪಡೆದವರನ್ನು ಧನ್ಯೋಸ್ಮಿಗಳು, ಜನ್ಮಾಂತರದ ಪುಣ್ಯವನ್ನು ನಾವು ಪಡೆದಿದ್ದೇವೆ. ಬಂಧುಗಳೇ, ಯಾಕೆ ಗೊತ್ತಾ? ಆವಾಗಲೇ ಹೇಳಿದ್ದೇನೆ, ಧರ್ಮಗ್ಲಾನಿ ಆಗುವಾಗ ಧರ್ಮ ರಕ್ಷಣೆಗಾಗಿ ನಾನು ಅವತಾರ ಮಾಡಿ ಬರ್ತೇನೆ ಅಂತೇಳಿ ಪರಮಾತ್ಮ ಹೇಳಿದ್ದಾನೆ. ಅದೇ ರೀತಿ ನರೇಂದ್ರ ಮೋದಿಯವರ ರೂಪದಲ್ಲಿ ಆ ಶ್ರೀಮನ್ನಾರಾಯಣ ದಾಮೋದರನಾಗಿ ಬಂದಿದ್ದಾರೆ. ಶ್ರೀಮನ್ನಾರಾಯಣ ದಾಮೋದರನಾಗಿ ಬಂದಿದ್ದಾನೆ. ಯಾಕೆ ಗೊತ್ತಾ? ಅವರು ತಪಸ್ವಿ ಸಹ ಹೌದು, ಅವರು ಯೋಗಿ ಹೌದು, ತ್ಯಾಗಿ ಹೌದು. ಹೃದಯದಲ್ಲಿ ಇಡೀ ನಮ್ಮ ಭಾರತ ದೇಶದ ಒಳಿತನ್ನ ಕಂಡವರು ನರೇಂದ್ರ ಮೋದಿ. ಭಾರತ ದೇಶಕ್ಕೆ ಒಳಿತು ಮಾಡಬೇಕೆಂಬ ಸಂಕಲ್ಪದಲ್ಲಿ ಬಂದವರು ನರೇಂದ್ರ ಮೋದಿ. ಬಂಧುಗಳೇ, ಆದ ಕಾರಣ ಇಂಥ ಒಂದು ಪ್ರಧಾನಿಯನ್ನ ಪಡೆದವರು ಮಾತ್ರವಲ್ಲದೆ ಯೋಗಿಯೂ ತ್ಯಾಗಿಯೂ ಒಟ್ಟಾಗಿ ಸೇರಿದರೆ ಪ್ರಪಂಚ ಸುಭಿಕ್ಷ ಆಗ್ತದೆ ಅಂತೇಳಿ ಚರಿತ್ರೆಯಲ್ಲೇ ಉಂಟು. ಆದ ಕಾರಣ ಯೋಗಿ ಮತ್ತು ತ್ಯಾಗಿ, ಸಂಸಾರಿಯಾಗಿ ಅವರು ತ್ಯಾಗಿ ನರೇಂದ್ರ ಮೋದಿಯವರು. ಆದ ಕಾರಣ ಯೋಗಿ ಮತ್ತು ತ್ಯಾಗಿ ಒಟ್ಟಾದಾಗ ಈ ದೇಶ ಶಾಶ್ವತವಾಗಿ ಶಾಶ್ವತ, ಯಾರಿಗೂ ತೊಂದರೆ ಆಗುವುದಿಲ್ಲ, ಯಾರಿಗೂ ದೋಷ ಆಗುವುದಿಲ್ಲ, ಈ ದೇಶದಲ್ಲಿ ಯಾರಿಗೂ ತೊಂದರೆ ಆಗುವುದಿಲ್ಲ. ಈ ದೇಶ ಸುಭಿಕ್ಷವಾಗಿರ್ತದೆ ನರೇಂದ್ರ ಮೋದಿ ಅಂತ ಪ್ರಧಾನಿ ಇದ್ರೆ. ಬಂಧುಗಳೇ, ಅದೇ ಕೃಷ್ಣಣ್ಣ, ಇವತ್ತೀಗ